ಮುಖ್ಯ ಅತಿಥಿಗಳಾದಂತಹ ಸಂಜೀವ್ ಕುಮಾರ್ ಟಿಜಿಎಂ, ಮುಖ್ಯ ಡಿಎಸ್ ಅಬ್ದುಲ್ ರಹಮಾನ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದ ಮುಖ್ಯ ಅತಿಥಿಗಳಾದಂತಹ ಸೌರವ್, ಚೀಫ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಅವರನ್ನು ಸಹ ಆಹ್ವಾನಿಸುತ್ತಾ ಇದ್ದ ನ್ಯಾಷನಲ್ ಗ್ರೂಪ್ನ ಮತ್ತೋರ್ವ ಮುಖ್ಯಸ್ಥರಾದಂತಹ ಯೂಸುಫ್ ಹೈದರ್ ಸರ್ ಅವರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಅವರಿಗೆ ಹೂಗುಚ್ಛವನ್ನು ನೀಡಲು ಸುಹಾನ್ ಅವರನ್ನು ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ನ್ಯಾಷನಲ್ ಸಮೂಹ ಸಂಸ್ಥೆಯ ಮುಖ್ಯಸ್ಥರು ಆದಂತಹ ಸುಲೈಮಾನ್ ಅವರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಅವರಿಗೆ ಹೂಗುಚ್ಛವನ್ನು ನೀಡಲು ಹರ್ಷಾದ್ ಅವರನ್ನು ಕೇಳಿಕೊಳ್ಳುತ್ತಾ ಇದ್ದೇನೆ. ಗ್ರೂಪಿನ ಮತ್ತೋರ್ವ ಮುಖ್ಯರು ಆದಂತಹ ಅಬ್ದುಲ್ ಕಲಾಂ ಆಜಾದ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಅವರಿಗೆ ಹೂಗುಚ್ಛವನ್ನು ನೀಡಲು ಸಾದಿಕ್ ಅವರನ್ನು ಬರಮಾಡಿಕೊಳ್ಳುತ್ತಾ ಇದ್ದೇನೆ. ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಅವರಿಗೆ ಹೂಗುಚ್ಛವನ್ನು ನೀಡಲು ಮೋಹನ್ ಅವರನ್ನು, ಶಾರಿಕ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಅವರಿಗೆ ಹೂಗುಚ್ಛವನ್ನು ನೀಡಲು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಅವರಿಗೆ ಹೂಗುಚ್ಛವನ್ನು ನೀಡಲು ಮಹೇಂದ್ರ ಅವರನ್ನು ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿ ನ್ಯಾಷನಲ್ ಗ್ರೂಪಿನ ಶಾಹಿಲ್, ಅದೇ ರೀತಿ ಅರ್ಮಾನ್, ನ್ಯಾಷನಲ್ ಗ್ರೂಪಿನ ಮತ್ತೋರ್ವ ಮುಖ್ಯರು ಆದಂತಹ ಮಂಜುನಾಥ್ ಮಲ್ಯ ಅವರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಅವರಿಗೆ ಇರ್ಷಾದ್ ಅವರು ಹೂಗುಚ್ಛ ನೀಡಿ ಗೌರವಿಸ. ಅಸ್ಸಲಾಂ ಅಲೈಕುಂ. ಇವತ್ತಿನ ಈ ಹಾಜಿ ಶೇಖ್ ಅಹಮದ್ ಫೌಂಡೇಶನ್ನ ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳನ್ನು, ಪೋಷಕರನ್ನು ಎಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಪ್ರಪ್ರಥಮವಾಗಿ ಹಾಜಿ ಶೇಖ್ ಅಹಮದ್ ಫೌಂಡೇಶನ್, ಇದರ ಇನ್ಸ್ಪಿರೇಷನ್, ಇದರ ಬಿಗಿನಿಂಗ್, ಇದರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಆಡಬೇಕಾಗಿ ನಾನು ಇಚ್ಛಿಸುತ್ತೇನೆ. ಈ ಹಾಜಿ ಶೇಖ್ ಅಹಮದ್ ಇದೇನು ಇವತ್ತಿನ ಈ ಹಾಜಿ ಶೇಖ್ ಅಹಮದ್ ಫೌಂಡೇಶನ್, ಇದರ ಪ್ರಾರಂಭಕ್ಕೆ ಇನ್ಸ್ಪಿರೇಷನ್ ಅಂದರೆ ಇವತ್ತು 95 ವರ್ಷ ತುಂಬಿರುವಂತಹ ನಮ್ಮ ತಂದೆ ಆದಂಥ ಹಾಜಿ ಶೇಖ್ ಅಹಮದ್ರವರು 2008ರಲ್ಲಿ ನಾವು ಒಂದು ಹೊಸ ಉದ್ದಿಮೆಯನ್ನು ಪ್ರಾರಂಭಿಸಿದ್ದೀವಿ, ನ್ಯಾಷನಲ್ ಗೋಲ್ಡ್ ಪ್ಯಾಲೇಸ್. ಆ ಉದ್ದಿಮೆಯಲ್ಲಿ 1 ವರ್ಷ ಮುಗಿದಾಗ ನಮಗೆ ಆ ಉದ್ದಿಮೆಯಲ್ಲಿ ಲಾಭಾಂಶ ಬಂತು. ಆ ಲಾಭಾಂಶವನ್ನು ನಮ್ಮ ತಂದೆಯ ಜೊತೆ ನಾವು ಹಂಚಿಕೊಂಡು ಆ ಲಾಭಾಂಶದಲ್ಲಿ ನಾವು ಸಮಾಜಕ್ಕೆ ಏನಾದರೂ ಕೊಡುಗೆಯಾಗಿ ಕೊಡಬೇಕು, ಏನು ಮಾಡೋದು ಅಪ್ಪಾಜಿ ಅಂತ ನಾವು ಬ್ರದರ್ಸ್ ಎಲ್ಲ ಕೇಳಿದಾಗ ಅವರು ಕೊಟ್ಟ ಸಲಹೆ ಒಂದೇ ಒಂದು. ಅವರು ಏನಿದ್ರು ಅವರು ಓದಿದ್ದು 7ನೇ ಕ್ಲಾಸ್ ಮಾತ್ರ. ಬಟ್ ಅವರ ಆ ಸಮಾಜಮುಖಿ ಚಿಂತನೆ ನಮಗೆ ಇವತ್ತಿಗೂ ತುಂಬ ಪ್ರೇರಣೆ ಆಗಿರೋದು. ಅವರು ನಮಗೆ ಹೇಳಿದ್ದು ಒಂದೇ, ಸಮಾಜಕ್ಕೆ ನೀವೇನಾದರೂ ತಿರುಗಿ ಕೊಡುವುದಿದ್ದರೆ ನೀವು ಎಷ್ಟೇ ದುಡ್ಡು ಕೊಟ್ಟರು ಅದು ಯಾವುದೇ ಲಾಭ ಇಲ್ಲ, ಅದು ಯಾವುದು ಶಾಶ್ವತವಾಗಿ ಉಳಿಯೋದಿಲ್ಲ. ಬಟ್ ನೀವು ಸಮಾಜಕ್ಕೆ ತಿರುಗಿ ಕೊಡುವುದಿದ್ರೆ ಏನಾದರೂ ಅದು ಎಜುಕೇಷನ್ ಮುಖಾಂತರವಾಗಿ ನಿಮಗೆ ಅದನ್ನು ಎಜುಕೇಷನ್ ಮುಖಾಂತರ ಕೊಟ್ಟು ಅದು ಶಾಶ್ವತವಾಗಿ ಉಳಿಯುತ್ತದೆ. ನೋಡಿ, ಅವರು 1942 ಆವಾಗ 7th ಮಾಡಿದವರು, ಪ್ರೀ ಇಂಡಿಪೆಂಡೆನ್ಸ್. ಆವಾಗಲೇ ಅವರ ಚಿಂತನೆ, ಈಗಲೂ ಆ ಚಿಂತನೆ ಏನಂದರೆ ಸಮಾಜಕ್ಕೆ ನಾವು ಯಾವತ್ತೂ ಉಪಕಾರಿಯಾಗಿರಬೇಕು. ಅವರು ಹೇಳಿದ ಹಾಗೆಯೇ ನಾವು 2010ರಲ್ಲಿ ಒಂದು 50,000 ರೂಪಾಯಿಯಿಂದ ಪ್ರಾರಂಭಿಸಿದಂಥ ಸ್ಕಾಲರ್ಶಿಪ್ ಇದು. ಅವರು ಹೇಳಿದ ಅವರ ಮಾರ್ಗದರ್ಶನದಂಗೆ 50,000 ರೂಪಾಯಿದಲ್ಲಿ ಸ್ಕಾಲರ್ಶಿಪ್ ಆರಂಭಿಸಿದ್ದೇವೆ. ಆವತ್ತಿನ ದಿವಸ ಮತ್ತೊಂದು ಮಾತು ಅವರು ಹೇಳಿದರು, ವಿದ್ಯಾಭ್ಯಾಸ ಅನ್ನೋದು ಅದು ಶಾಶ್ವತ. ಈ ವಿದ್ಯಾಭ್ಯಾಸ ಅನ್ನೋದು ಮನುಷ್ಯನನ್ನು ಅಂಧಕಾರದಿಂದ ಬೆಳಕಿನೆಡೆಗೆ ತಗೊಂಡು ಹೋಗುವಂಥದ್ದು, ಮನುಷ್ಯನಿಗೆ ಚಿಂತನಾ ಶಕ್ತಿಯನ್ನು ಕೊಡುವಂಥದ್ದು ಆ ವಿದ್ಯಾಭ್ಯಾಸ. ನೀವು ನಿಮ್ಮ ಜೀವನದಲ್ಲಿ ಯಾರಿಗಾದರೂ ಏನಾದರೂ ಸಹಾಯ ಮಾಡೋದಿದ್ದರೆ, ಅದು ಆರ್ಥಿಕವಾಗಿ ನೀವು ಏನಾದರೂ ಸಹಾಯ ಮಾಡೋದಿದ್ರೆ, ನಿಮ್ಮಿಂದ ಯಾವ ಸಹಾಯ ಮಾಡೋದಿದ್ರೂ ಅದು ವಿದ್ಯಾಭ್ಯಾಸಕ್ಕಾಗಿರಬೇಕು. ಅದೇ ಒಂದು ನಿಲುವನ್ನು ನಾವು ಇವತ್ತು ಕೂಡ ಮುಂದುವರಿಸಿಕೊಂಡು ಬಂದು ಎಲ್ರಿಗೂ
ಯಾವುದೇ ಕಾಲಕ್ಕೂ ನಾವು ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಾಯಿದ್ದೇವೆ. ಅದಲ್ಲದೆ ಬೇರೆ ಎಲ್ಲ ಕಾರ್ಯಕ್ರಮಕ್ಕೂ ಸಾಮಾಜಿಕ ಚಟುವಟಿಕೆಗಳಿಗೂ ನಾವು ಸಹಾಯ ಮಾಡ್ತೇವೆ. ಬಟ್ ನಮ್ಮ ಮೇನ್ ಪ್ರಯಾರಿಟಿ ಈಸ್ ವಿದ್ಯಾಭ್ಯಾಸ. ವಿದ್ಯಾಭ್ಯಾಸ ಯಾಕೆಂದರೆ ಇವತ್ತಿನ ಮಕ್ಕಳೇ ಮುಂದಿನ ಜನಾಂಗ. ಇವತ್ತಿನ ಮಕ್ಕಳೇ ಮುಂದಿನ ಜನಾಂಗ. ಯಾಕಂದರೆ ನೀವು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿದರೆ, ಒಳ್ಳೆಯ ಪ್ರಜೆಗಳಾದರೆ ನೀವು ಮುಂಚಿನ ಕಾಲದಲ್ಲಿ ಒಳ್ಳೆಯ ಸಮಾಜ ನಿರ್ಮಾಣವಾಗುತ್ತೆ. ನಮಗೆ ಈಗ ಬೇಕಾಗಿರೋದು ಒಳ್ಳೆಯ ಸಮಾಜ. ಆರ್ಥಿಕವಾಗಿ ಸಾಮಾಜಿಕವಾಗಿ ಒಳ್ಳೆಯ ಸಮಾಜ ಒಂದು ನಿರ್ಮಾಣವಾಗಬೇಕು. ಎಲ್ಲರೂ ಒಳ್ಳೆಯದಾಗಬೇಕು. ಈ ವಿದ್ಯಾರ್ಥಿಗಳು ಕೂಡ ನೀವು ನಿಮ್ಮ ಶೈಕ್ಷಣಿಕ ಒಂದೇ ಏಮ್ ಇಟ್ಕೊಂಡಲ್ಲ, ಸಾಮಾಜಿಕವಾಗಿ ಕೂಡ ನೀವು ಏಮ್ ಇಟ್ಕೊಂಡು ಮುಂದುವರಿಬೇಕು. ನಾವು ಏನೋ ನಮ್ಮ ಕೈಯಿಂದ ಆದಂಥ ಅಲ್ಪ ಸ್ವಲ್ಪ ಆರ್ಥಿಕ ಸಹಾಯವನ್ನು ಮಾಡ್ತೇವೆ. ಯಾಕಂದರೆ ಕ್ರೂಷಿಯಲ್ ಆಗಿ 10th ಮತ್ತು PUCಯಲ್ಲಿ ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲದೆ ಎಷ್ಟೋ ಜನರ ವಿದ್ಯಾಭ್ಯಾಸ ನಿಂತು ಹೋಗ್ತದೆ. ನಮ್ಮ ಧ್ಯೇಯ ಏನೆಂದರೆ ಆ ಸ್ಟೇಜಲ್ಲಿ ಯಾವುದೇ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸವು ನಿಂತು ಹೋಗಬಾರದು, ಅದು ಮುಂದುವರಿಯಬೇಕು. ವಿದ್ಯಾಭ್ಯಾಸ ನಿಂತು ಹೋದರೆ ಸಮಾಜಕ್ಕೂ ನಮಗೂ ಎಲ್ರಿಗೂ ತುಂಬ ತೊಂದರೆ ಆಗ್ತದೆ. ಆ ಒಂದು ಧ್ಯೇಯ ಇಟ್ಟುಕೊಂಡೇ ನಾವು ಈ ಸ್ಕಾಲರ್ಶಿಪ್ಪನ್ನು ಪ್ರಾರಂಭಿಸಿದ್ದೇವೆ. ಇಂದಿಗೂ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಆವತ್ತಿನ ಕಾಲದಲ್ಲಿ 50,000 ರೂಪಾಯಿಯಲ್ಲಿ 10 ವಿದ್ಯಾರ್ಥಿಗಳಿಗೆ ಪ್ರಾರಂಭಿಸಿದಂತಹ ಈ ಸ್ಕಾಲರ್ಶಿಪ್ 2023ರಲ್ಲಿ ನಾವು ಹಾಜಿ ಶೇಖ್ ಅಹಮದ್ ಫೌಂಡೇಶನ್ ಪ್ರಾರಂಭಿಸಿದ್ದೇವೆ. 2023ರಿಂದ ಹಾಜಿ ಶೇಖ್ ಅಹಮದ್ ಫೌಂಡೇಶನಲ್ಲಿ ಈ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೇವೆ. ಇವತ್ತಿನವರೆಗೆ 2023ರಲ್ಲಿ 249 ಮಕ್ಕಳಿಗೆ ಹಾಜಿ ಶೇಖ್ ಅಹಮದ್ ಫೌಂಡೇಶನಲ್ಲಿ 7,45,000 ರೂಪಾಯಿ ಕೊಟ್ಟಿದ್ದೇವೆ. ಈ ಬರಬರ್ತಾ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಮಗೆ ಆ ಕಟ್ ಆಫ್ 85% ಇಟ್ಟಿದ್ದೀವಿ. ಅದರಿಂದ ಮಕ್ಕಳನ್ನು ನಮಗೆ ಮನಸ್ಸಿಗೆ ನೋವು ಮಾಡಲಿಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಬರುತ್ತಾ ನಮ್ಮ ಈ ಸ್ಕಾಲರ್ಶಿಪ್ನು ಜಾಸ್ತಿ ಆಗ್ತಾ ಬಂದಿದೆ. ಈ ಸಲ ಹೋದ ವರ್ಷ ನಾವು 371 ಮಕ್ಕಳಿದ್ರು, ಅವರಿಗೆ ನಾವು 11,79,000 ರೂಪಾಯಿ ಕೊಟ್ಟಿದ್ವಿ. ಈ ಸಲ ನಾವು 503 ಮಕ್ಕಳಿಗೆ 16,75,000 ರೂಪಾಯಿಯನ್ನು ಸ್ಕಾಲರ್ಶಿಪ್ ಹಾಕಿ ಕೊಡ್ತಾ ಇದ್ದೇವೆ. ಇದರ ಜೊತೆಗೆ ನಮ್ಮ ತಾಲೂಕಿಗೆ, ನಮ್ಮ ಡಿಸ್ಟಿಕ್ಕಿಗೆ ಹೆಮ್ಮೆ ತಂದಂತಹ, ರ್ಯಾಂಕ್ ಪಡೆದಂತಹ, ಅತ್ಯುತ್ತಮ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳನ್ನು ಕೂಡ ನಾವು ಅವರನ್ನು ಕೂಡ ಪ್ರೋತ್ಸಾಹಿಸಲು ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ. ಬೇಸಿಕಲಿ ನಾನು ಇವತ್ತಿನ ದಿವಸ ಈ ಪೇರೆಂಟ್ಸಿನ ವಿದ್ಯಾರ್ಥಿಗಳನ್ನು ಎಲ್ಲರನ್ನು ಒಂದು ಅರ್ಥ ಮಾಡ್ಕೊಳ್ಬೇಕಂತ ಏನಂದರೆ, ನಾವು ನಮ್ಮಲ್ಲಿ ಆದಷ್ಟು ನಮ್ಮ ಗಳಿಕೆ ಆದಷ್ಟು ಭಾಗವನ್ನು 1% 2% ಆದ್ರೂ ಸಮಾಜದಲ್ಲಿ ಕಟ್ಟ ಕೆಳಗಡೆ ಇರುವಂತಹ ಜನಾಂಗಕ್ಕೆ ಆರ್ಥಿಕ ಸಹಾಯ ಮಾಡಿ ಅವರ ವಿದ್ಯಾಭ್ಯಾಸಕ್ಕೆ ಎಲ್ಲರೂ ಸಹಾಯ ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಂಬೇಡ್ಕರ್ ಅವರು, ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ, ನಿಮ್ಮ ಬಳಿಯಲ್ಲಿ 2 ರೂಪಾಯಿಗಳಿದ್ದರೆ 1 ರೂಪಾಯಿಯನ್ನು ಆಹಾರಕ್ಕಾಗಿ ಬಳಸಿ. ನಿಮ್ಮ ಕೈಯಲ್ಲಿ 2 ರೂಪಾಯಿ ಇದ್ದರೆ 1 ರೂಪಾಯಿಯನ್ನು ಆಹಾರಕ್ಕಾಗಿ ಬಳಸಿ. ಉಳಿದ 1 ರೂಪಾಯಿಯನ್ನು ಪುಸ್ತಕಕ್ಕಾಗಿ ಬಳಸಿ. ಆಹಾರವು ನಿಮ್ಮನ್ನು ಜೀವಂತವಿಡುವಂತೆ ಮಾಡುತ್ತದೆ. ಆಹಾರವು ನಿಮ್ಮನ್ನು ಜೀವನದಲ್ಲಿ ಜೀವಂತವಿಡುವಂತೆ ಮಾಡುತ್ತದೆ. ಪುಸ್ತಕವು ಹೇಗೆ ಜೀವಿಸಬಹುದೆಂದು ಕಲಿಸುತ್ತದೆ. ಈ ಮಾತನ್ನು ವಿದ್ಯಾರ್ಥಿಗಳು ಯಾವತ್ತೂ ನೆನಪಿಟ್ಟುಕೊಳ್ಬೇಕು. ತುಂಬ ಅರ್ಥಗರ್ಭಿತವಾದಂಥ ಒಂದು ಮಾತು. ಅಂಬೇಡ್ಕರ್ ಅವರು, ನಮ್ಮ ಸಂವಿಧಾನ ಶಿಲ್ಪಿ ಅಂತ ಅಂಬೇಡ್ಕರ್ ಅವರು ಹೇಳಿದಂಥ ಮಾತು. ಇಲ್ಲಿ ನಾನು ಮಕ್ಕಳಿಗೆ ಒಂದು ಕೆಲವು ಸಲಹೆಗಳನ್ನು ಕೊಡ್ತಾ ಇದ್ದೇನೆ. ಯಾಕಂದರೆ ದಿಸ್ ಅ ವೆರಿ ಕ್ರೂಷಿಯಲ್ ಪೀರಿಯಡ್ ಆಫ್ ಯುವರ್ ಕೆರಿಯರ್ ಚಿಲ್ಡ್ರನ್ಸ್ಗೆ. ಈಗ ಕೆಲವರು 10th ಪಾಸ್ ಆಗಿದ್ದಾರೆ, ಕೆಲವರು PUC ಪಾಸ್ ಆಗಿದ್ದೀರಿ. ಆ್ಯಂಡ್ ಯು ಆರ್ ಆಲ್ ಮೆರಿಟೋರಿಯಲ್ ಸ್ಟೂಡೆಂಟ್ಸ್. ಯು ಆರ್ ಆಲ್ 85%
90% plus students, you are all the future of this country. I would like to see that you all grow up in your life as a better citizen and a good citizen, and you all be helpful to the society. ನಾವು ಎಲ್ಲರೂ ಸೇರಿ ಒಂದು ಉತ್ತಮವಾದ ಸಮಾಜವನ್ನು ನಿರ್ಮಿಸೋಣ. ಈ ಮಕ್ಕಳು ನಾವೆಲ್ಲರೂ ಸೇರಿ ಒಂದು ಉತ್ತಮವಾದ ಸಮಾಜನ, ಎಂಥ ಸಮಾಜ ಅಂದರೆ ಜಾತಿ ಮತ ಧರ್ಮ ಮೀರಿದಂಥ ಸಮಾಜ, ಮಾನವೀಯತೆಯಿಂದ ಕೂಡಿದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ನಾವೆಲ್ಲರೂ ಇವತ್ತಿನ ದಿವಸ ಸಂಕಲ್ಪ ತಗೊಳ್ಬೇಕು. ಯಾಕಂದರೆ ಇವತ್ತಿನ ದಿವಸ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದು. ನಾವು ವಿ ಇನ್ ನ್ಯಾಷನಲ್ ಗ್ರೂಪ್, ನಾವು ಯಾವತ್ತೂ ಜಾತಿ ಮತ ಧರ್ಮ ಅನ್ನೋದು ನಮ್ಮ ಕನಸು ಮನಸ್ಸಲ್ಲೂ ಬರೋದಿಲ್ಲ. ನಮಗೆ ಒಂದೇ ಜಾತಿ ಒಂದೇ ಧರ್ಮ, ಅದು ಮಾನವೀಯತೆಯ ಧರ್ಮ. ಅದಕ್ಕಿಂತ ಮೇಲೆ ನಮ್ಮ ಬಸವಣ್ಣನವರು ಹೇಳಿದ ಮಾತು ಒಂದೇ, ಕುವೆಂಪು ಅವರು ಹೇಳಿದ ಮಾತು ಒಂದೇ, ಅಂಬೇಡ್ಕರ್ ಅವರು ಹೇಳಿದ ಮಾತು ಒಂದೇ, ಮಹಾತ್ಮ ಗಾಂಧೀಜಿಯವರು ಹೇಳಿದ ಮಾತು ಒಂದೇ, ಮಾನವೀಯತೆಗಿಂತ ಮೀರಿದ ಧರ್ಮ ಯಾವುದೂ ಇಲ್ಲ. ಇವತ್ತು ನಾವೆಲ್ಲರೂ ಸೇರಿಕೊಂಡು ಒಂದು ಮಾನವೀಯತೆಯಂತ ಕೂಡಿದಂಥ ಒಂದು ಧರ್ಮವನ್ನು ಸೃಷ್ಟಿಸೋಣ ಅಂತ ಹೇಳಿ ಎಲ್ಲರಲ್ಲೂ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದಲ್ಲದೆ ಮಕ್ಕಳಿಗೆ ಒಂದು ಕೆಲವು ಸಲಹೆಗಳನ್ನು ನಾನು ಕೊಡಲು ಬಯಸ್ತೇನೆ. ಯಾಕಂದರೆ ಯು ಆರ್ ಆಲ್ ಇನ್ ಕ್ರೂಷಿಯಲ್ ಜಂಕ್ಷನ್ ಆಫ್ ಯುವರ್ ಕ್ಯಾರಿಯರ್. ಯಾಕಂದ್ರೆ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗೋದಿಲ್ಲ. ನಿಮಗೆ ಮಕ್ಕಳಿಗೆ ಇವತ್ತಿನ ದಿವಸದಲ್ಲಿ ಪೇರೆಂಟ್ಸ್ ಏನಾದರೂ ಹೇಳಿದರೆ ಅದು ಸ್ವಲ್ಪ ತಪ್ಪನಿಸ್ತದೆ. ಯಾವತ್ತೂ ಈ ಥರನೇ ಹೇಳ್ತಾ ಇರ್ತಾರೆ ಅಂತ ತಪ್ಪನಿಸ್ತದೆ. ಅದೇ ಒಂದು ಎಕ್ಸ್ಟರ್ನಲ್ ಪರ್ಸನ್ ಬೇರೆ ಯಾರಾದರೂ ಒಂದು ಹೇಳಿದರೆ ಸ್ವಲ್ಪ ಸಲಹೆಗಳನ್ನು ಕೊಡಲು ಬಯಸ್ತೇನೆ. ಸಮಾಜಕ್ಕೆ ಉಪಯೋಗವಾಗುವಂತಹ ಪ್ರಜೆಗಳಾಗಿ ಬೆಳೆಯಿರಿ, ದೇಶಕ್ಕೆ ಉಪಯೋಗವಾದಂತಹ ಪ್ರಜೆಗಳಾಗಿ ಬೆಳೆಯಿರಿ. ಸರಿ ತಪ್ಪುಗಳನ್ನು ವಿಮರ್ಶಿಸಿ. ಟುಡೇ ಈಸ್ ದ ಲೈಫ್ ಆಫ್ ಸೋಷಲ್ ಮೀಡಿಯಾ. ಎಲ್ರಿಗೂ ಗೊತ್ತಿದೆ ಸೋಷಲ್ ಮೀಡಿಯಾ. ಎಲ್ಲ ಮಕ್ಕಳು ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಇನ್ನೇನು ಹೊಸದೆಲ್ಲ ಬಂದಿದೆ. ನಾನು ಅದರಲ್ಲಿ ಯಾವುದಕ್ಕಿಲ್ಲ, ಇದು ಮೂರು ನನಗೆ ಒಂದು ಸ್ವಲ್ಪ ಪಾಪ್ಯುಲರ್ ಇದೆ. ಸೊ ಎಲ್ಲ ಮಕ್ಕಳು ಇದರಲ್ಲಿ ಆ್ಯಕ್ಟಿವ್, ರೀಲ್ಸ್ ಅದು ಇದೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಅದರಲ್ಲಿ ಬರೋದನ್ನು ವಿಮರ್ಶಿಸಿ ಫೇಸ್ಬುಕ್ ಸೋಷಲ್ ಮೀಡಿಯಾದಲ್ಲಿ ಬರೋದು ಎಲ್ಲನೂ 100% ಸತ್ಯ ಅಲ್ಲ. ಇವತ್ತಿನ ದಿವಸದಲ್ಲಿ ಬರೋದರಲ್ಲಿ ಅದರಲ್ಲಿ 50% ಫೇಕೆ. ಆ ಫೇಕನ್ನು ನೀವು ಪರಾಮರ್ಶಿಸಿ ಅದನ್ನು ನೋಡಿಕೊಂಡು ಆಮೇಲೆ ಅದನ್ನು ಫಾರ್ವರ್ಡ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ಪಲ್ಲಿದ್ದವರು ಯಾರು ಟಿ ವಿಯಲ್ಲಿ ಬಂದಿಲ್ಲ. ಟಿ ವಿಯಲ್ಲಿ ಯಾರು ಬಂದಿದ್ದಾರೆ ಮಕ್ಕಳೇ? ಮನೆಯಲ್ಲಿ ಕೂತು ಪುಸ್ತಕ ಓದಿದವರು. ಅದು ಯಾವುದೇ ಪುಸ್ತಕ, ಸ್ಕೂಲ್ ಪುಸ್ತಕ ಆಗಲಿ ಬೇರೆ ಪುಸ್ತಕ ಆಗಲಿ, ಯಾವುದಾದ್ರೂ ಪುಸ್ತಕ ಓದಿದವರು ಮಾತ್ರ ಟಿ ವಿಯಲ್ಲಿ ಬಂದಿದ್ದಾರೆ. ಮತ್ತೆ ಯಾರು ಬಂದಿದ್ದಾರೆ? ಯಾರು ಗ್ರೌಂಡಿಗೆ ಹೋಗಿ ಆಟ ಆಡಿದ್ದಾರೆ ಅವರು ಮಾತ್ರ ಟಿ ವಿಯಲ್ಲಿ ಬಂದಿದ್ದಾರೆ. ಹೌದಲ್ಲ? ಇವತ್ತು ನಾವು ಪೇರೆಂಟ್ಸ್ ಆಗಿ ಮಾಡುವಂಥದ್ದು, ಮಕ್ಕಳಾಗಿ ಮಾಡುವಂಥದ್ದು ಏನಂದರೆ, ನಾವು ಯಾರನ್ನು ಗ್ರೌಂಡಿಗೆ ಹೋಗಲಿಕ್ಕೆ ಪ್ರೋತ್ಸಾಹಿಸುವುದಿಲ್ಲ. ನಮ್ಮ ಕಾಲದಲ್ಲಿ ನಾವು ಮಣ್ಣಲ್ಲಿ ಆಡ್ತಾ ಇದ್ದೇವೆ. ಇವತ್ತು ಪೇರೆಂಟ್ಸ್ ಆಗಲಿ ಮಕ್ಕಳಾಗಲಿ ಮಣ್ಣಲ್ಲಿ ಆಟ ಆಡಲಿಕ್ಕೆ ಯಾರಿಗೂ ಬಯಸುವುದಿಲ್ಲ. ಸೊ ದಟ್ ಸೈಕಲ್ ಹ್ಯಾಸ್ ಟು ಚೇಂಜ್. ನೀವು ಹೊರಗಡೆ ಹೋಗಿ ಆಟ ಆಡಿ, ಆವಾಗ ನಿಮಗೆ ಮನಸ್ಸಿಗೆ ನೀವು ದೈಹಿಕವಾಗಿಯೂ ಬೆಳೆಯುತ್ತೀರಿ ಮತ್ತು ನಿಮ್ಮ ಚಿಂತನೆಗಳು ಕೂಡ ಬೆಳೆಯುತ್ತೆ, ಸಾಮಾಜಿಕವಾಗಿಯೂ ಕೂಡ ನಿಮ್ಮ ಬೆಳೆಯುತ್ತೀರಿ, ನಿಮ್ಮ ಫ್ರೆಂಡ್ಸ್ ಕೂಡ ಬೆಳೆಯುತ್ತೆ. ಮತ್ತೊಂದು ಸಲಹೆ ಮಕ್ಕಳಿಗೆ, ಸೈಂಟಿಫಿಕ್ ಟೆಂಪರ್ ಬೆಳೆಸಿ. ಯಾವುದೇ ನಿಮ್ಗೆ ಯಾರಾದರೂ ಏನಾದರೂ ಹೇಳಿದನ್ನು ಅದನ್ನು ಸೈನ್ಸ್ ಜೊತೆ ಹೋಲಿಕೆ ಮಾಡಿ ನೋಡಿ, ಆವಾಗಲೇ ನಿಮ್ಗೆ ಎಲ್ಲನೂ ಅರ್ಥ ಆಗ್ತದೆ. ಸೈನ್ಸ್ ಅನ್ನೋದು ಅದು ಒಂದು ಟೆಕ್ನಾಲಜಿ, ಅದು ವಿಮರ್ಶನಾಪೂರ್ವಕವಾಗಿ ಬಂದಂಥದ್ದು. ಸೈಂಟಿಫಿಕ್ ಟೆಂಪರ್ ಬೆಳೆಸ್ಕೊಳ್ತಿ. ಯಾರು ಏನನ್ನಾದರೂ ಹೇಳಿದ್ರೂ ವೈ, ವಾಟ್, ವೇರ್, ವೆನ್, ಈ 4 ಶಬ್ದಗಳನ್ನು ಯಾವತ್ತೂ ಕೇಳಿ. ಈ 4 ಶಬ್ದಗಳು ನಿಮಗೆ ಸಮಾಜದಲ್ಲಿ ಆಗಲಿ ನಿಮ್ಮ ಕ್ಲಾಸಲ್ಲಾಗಲಿ ಈ 4 ಶಬ್ದಗಳನ್ನು ಯಾರು ನೀವು ಬಯಸ್ತೀರಾ ಅವರೆಲ್ಲರೂ ನೀವು ಜೀವನದಲ್ಲಿ ಮೇಲೆ ಬರ್ತೀರಿ. ಯಾಕಂದರೆ ಕ್ವಶನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಟುಡೇ ವಿ ಸಿ ದಟ್ ಯಂಗರ್ ಜನರೇಷನ್ ಡಸನ್ ಕ್ವಶನ್. ಯಾರು ಹೇಳಿದ್ದನ್ನು ಕೇಳ್ತಾರೆ. ಇಲ್ಲ, ನಾವು ಯಾರಾದರೂ ಹೇಳಿದ್ರು ಯಾಕೆ ಏನು ಅಂತ ನಾವು ಕ್ವಶನ್ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ ಈ ಸಲ ಬಂದಿದೆ. ಸೊ ಮಕ್ಕಳು ಈ ಸೈಂಟಿಫಿಕ್ ಆ್ಯಂಡ್ ಟೆಂಪರನ್ನು ಬೆಳೆಸ್ಕೊಳ್ಳಿ. ಮತ್ತೊಂದು ಇಂಪಾರ್ಟೆಂಟ್, ಸೈಂಟಿಫಿಕ್ ಟೆಂಪರ್ ಆದಮೇಲೆ ಅದರ ಕಾಂಟ್ರಡಿಕ್ಟರಿ ಅಂದರೆ ಏನದು? ಮೌಢ್ಯದಿಂದ ದೂರ ಇಳಿ. ದೇವರನ್ನು ನಂಬ್ತೇವೆ, ಎಲ್ಲರೂ ದೇವರನ್ನು ನಂಬ್ತೇವೆ, ಬಟ್ ದೇವರನ್ನು ನಂಬಬೇಕು.
ಮತ್ತು ಮೌಢ್ಯದಿಂದ ದೂರ ಇರಿ. ಮೌಢ್ಯದಿಂದ ನಿಮಗೆ ಯಾವತ್ತೂ ಮನಸ್ಸಿಗೆ ಶಾಂತಿ ಸಿಗೋದಿಲ್ಲ. ನಿಮಗೆ ಒಬ್ಬರು ಹೇಳಿದ್ದು ಇನ್ನೊಬ್ಬರು ಹೇಳಿದಂಗೆ ಇರೋದಿಲ್ಲ. ಮನಃಶಾಂತಿ ಅನ್ನೋದು ನಿಮ್ಗೆ ಹೊರಡೋಗ್ತಾ ಇದೆ. ಆದಷ್ಟು ಮೌಢ್ಯದಿಂದ ದೂರ ಇರಿ. ಮೊಬೈಲ್ ಮತ್ತು ಗ್ಯಾಜೆಟ್ಸ್ ಇವತ್ತು ನಾನು ನೋಡ್ತೇನೆ, ನಾನು ಕಣ್ಮುಂದೆ ನೋಡ್ತೇನೆ, ಸಣ್ಣ ಸಣ್ಣ ಮಕ್ಕಳು ನಮ್ಮ ಶಾಪಿಂಗ್ ಬರ್ತಾರೆ. ಆ 2 ವರ್ಷ 3 ವರ್ಷದ ಮಕ್ಕಳ ಕೈಯಲ್ಲಿ ಪೇರೆಂಟ್ಸ್ ಮೊಬೈಲ್ ಕೊಟ್ಬಿಡ್ತಾರೆ. ಅವ್ರು ಶಾಪಿಂಗ್ ಮಾಡ್ತಾ ಇರ್ತಾರೆ, ಆ ಮೊಬೈಲ್ ಹುಡ್ಕೊಂಡು ಸಣ್ಣ ಸಣ್ಣ ಮಕ್ಕಳು ಏನು ಗೊತ್ತಿರೋದಿಲ್ಲ, ಅದನ್ನು ಸ್ಕ್ರೋಲ್ ಮಾಡ್ತಾ ಇರ್ತವೆ. ಸೊ ನಾನು ಇಲ್ಲಿ ಮಕ್ಕಳಿಗೆ ಹೇಳೋದೇನೆಂದರೆ, ನೀವು ಎಲ್ಲ ಕ್ರೂಷಿಯಲ್ ಜಂಕ್ಷನಲ್ಲಿದ್ದೀರಿ. ಯಾವುದು ನಿಮ್ಮ ಎಜುಕೇಷನ್ ಕ್ರೂಷಿಯಲ್ ಜಂಕ್ಷನ್ ಇದು, 10th ಮತ್ತು PUC. ಈ 2 ವರ್ಷ ಇದೆಯಲ್ಲ, ನೀವು ಮೊಬೈಲ್ನಿಂದ ದೂರ ಇಡಿ. ಮೊಬೈಲನ್ನು ಸರಿ ಬದಿಗಿಡಿ. ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಮಾತ್ರ ಯೂಸ್ ಮಾಡಿ, ಬೇರೆ ಯಾವುದಕ್ಕೂ ಯೂಸ್ ಮಾಡಬೇಡಿ. ಆವಾಗ ಮಾತ್ರ ನೀವು ಲೈಫಲ್ಲಿ ಸಕ್ಸಸ್ ಆಗ್ತೀರಿ. ಯಾಕಂದರೆ ನಾನು ಯಾವತ್ತೂ ಹೇಳ್ತಾ ಇದ್ದೇನೆ, ನೀವು ಒಂದು ಮೊಬೈಲಲ್ಲಿ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿದರೆ ಆ ಮೊಬೈಲ್ ಗುಂಗಿನಿಂದ ನಿಮಗೆ ಹೊರಗಡೆ ಬರಲಿಕ್ಕೆ 1 ಗಂಟೆ ಬೇಕು. ಆಮ್ ಐ ರೈಟ್ ಸ್ಟೂಡೆಂಟ್ಸ್? ಅದಕ್ಕೆ ನಾನು ಹೇಳೋದು ಕರೆಕ್ಟ್ ಅಲ್ಲ? ಆ ಮೊಬೈಲಿನ ಗುಂಗಿನಿಂದ ನಮ್ಮ ತಲೆಗೆ ಹೋಗಿದ್ದ ನಾವು ಹೊರಗಡೆ ಬರಲಿಕ್ಕೆ 1 ಗಂಟೆ ಬೇಕು. ಆ 1 ಗಂಟೆಯಲ್ಲಿ ನೀವು ಏನು ಓದಿದ್ರು ನಿಮ್ಮ ತಲೆಗೆ ಹೋಗೋದಿಲ್ಲ. ಯು ವಿಲ್ ನಾಟ್ ಬಿ ಏಬಲ್ ಟು ರಿಮೆಂಬರ್ ವಾಟ್ ಎವರ್ ಯು ಹ್ಯಾವ್ ಸ್ಟಡಿಡ್. ಸೊ ಪ್ಲೀಸ್, these 2 crucial years, keep the mobile aside. Wherever required, then only use it. Today you may feel it is wrong, but tomorrow you will realize that what he said is right. ಇದು ನಾನು ಏಕೆ ಹೇಳಿದಂದರೆ, ನಿಮ್ಮ ಪೇರೆಂಟ್ಸ್ ನಿಮ್ಗೆ ಹೇಳಿದ್ರೆ ನಿಮ್ಗೆ ಸಿಟ್ಟು ಬರ್ತದೆ. ನಾನೊಬ್ಬ ಎಕ್ಸ್ಟರ್ನಲ್ ಪರ್ಸನ್, ನಾನು ಹೇಳಿದರೆ ನಿಮ್ಗೊಂದು ಸ್ವಲ್ಪ ತಲೆಗೆ ಹೋಗ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್. ನೀವು ಇವತ್ತಿನ ಮಕ್ಕಳು ಬೆಳೆದು ದೊಡ್ಡದಾದ ಮೇಲೆ ನಾವಿವತ್ತು ನಿಮ್ಗೆ ಆರ್ಥಿಕವಾಗಿ ಸಹಾಯ ಮಾಡ್ತಿದ್ದೇವೆ. ನಿಮ್ಮ ಅಕ್ಕಪಕ್ಕದಲ್ಲಿ ಎಜುಕೇಷನಿಗೆ ಯಾರಿಗಾದರೂ ತೊಂದರೆ ಇದ್ದರೆ, ನಿಮಗೆ ಒಳ್ಳೆ ಜಾಬ್ ಸಿಕ್ಕಿದರೆ ಅವರಿಗೂ ನಿಮ್ಮಿಂದ ಆದಷ್ಟು ಆರ್ಥಿಕವಾಗಿ ಸಹಾಯ ಮಾಡಿ ಅಂತ ನಾನೊಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ತಂದೆ ತಾಯಿಯನ್ನು ಯಾವತ್ತೂ ಮರೆಯಬೇಡಿ. ತಂದೆ ತಾಯಿಯನ್ನು ಮರೆಯಬೇಡಿ. ನಿಮ್ಮನ್ನು ಕಷ್ಟಪಟ್ಟು ಏನೋ ತೊಂದರೆ ಇದ್ರೂ, ನಿಮಗೆ ಇಷ್ಟೆಲ್ಲ ಎಜುಕೇಷನ್ ಕೊಟ್ಟು ನಿಮ್ಮನ್ನು ಇಷ್ಟು ಬೆಳೆಸಿ ಏನೋ ತೊಂದರೆ ಇದ್ರೂ ನಿಮಗೆ ತೊಂದರೆ ಬರದಂಗೆ ನೋಡಿಕೊಂಡು ನಿಮ್ಮನ್ನು ಇಷ್ಟು ಬೆಳೆಸಿದ್ದಾರೆ, ಇಷ್ಟು ಎಜುಕೇಷನ್ ಕೊಟ್ಟಿದ್ದಾರೆ. ನೀವು ದೊಡ್ಡದಾಗಿ ನೀವೇ ಆರ್ಥಿಕವಾಗಿ ಸಬಲರಾದಾಗ ನಿಮ್ಮ ತಂದೆ ತಾಯಿಯನ್ನು ಯಾವತ್ತಿಗೂ ಮರೆಯಬೇಡಿ. ನಿಮಗೆ ದೇವರು ಆಮೇಲೆ ಫಸ್ಟ್ ಯಾರು? ತಂದೆ ತಾಯಿಯೇ ದೇವರು. ತಂದೆ ತಾಯಿಯನ್ನು ದೇವರಂತೆ ನೋಡ್ಕೊಳ್ಳಿ. ತಂದೆ ತಾಯಿಯನ್ನು ಯಾವತ್ತೂ ಮರೆಯಬೇಡಿ. ಅವರಿಗೆ ಯಾವತ್ತೂ ಕಷ್ಟ ದುಃಖವನ್ನು ಕೊಡಬೇಡಿ. ಮತ್ತೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಟುಡೇ ಏನಂದರೆ, ಇವತ್ತಿನ ಪೀಳಿಗೆಯಲ್ಲಿ ಮಾದಕ ವಸ್ತುಗಳು ಲೈಕ್ ಡ್ರಗ್ಸ್, ಸಿಗರೇಟ್, ಪಾನ್, ಗುಟ್ಕಾ ಇವೆಲ್ಲ ತುಂಬ ಜಾಸ್ತಿ ಆಗ್ತಾಯಿದೆ. ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಏನಂದರೆ, ಮಕ್ಕಳಿಗೆಲ್ಲ ಈ ಒಂದು ವ್ಯಸನಗಳಿಂದ ದೂರ ಇಡಿ. ದೀಸ್ ಆಲ್ ಹ್ಯಾಬಿಟ್ಸ್, ಇಟ್ ಸ್ಟಾರ್ಟ್ಸ್ ಎ ಹ್ಯಾಬಿಟ್. ಈ ಹ್ಯಾಬಿಟಲ್ಲಿ ಇಫ್ ಯು ರಿಮೂವ್ ಹ್ಯಾಬಿಟಲ್ಲಿ ಎಚ್ ತೆಗೆದ್ರೆ ಏನಾಗುತ್ತೆ? ವಾಟ್ ವಿಲ್ ಹ್ಯಾಪನ್? ಎ ಬಿಟ್ ವಿಲ್ ರಿಮೈನ್. ಆಮ್ ಐ ರೈಟ್? ಆ ಎ ಬಿಟ್ಟಲ್ಲಿ ಎ ತೆಗೆದ್ರೆ ಏನಾಗುತ್ತೆ? ಬಿಟ್ ವಿಲ್ ರಿಮೈನ್. ಇಫ್ ಯು ರಿಮೂವ್ ಬಿ, ವಾಟ್ ವಿಲ್ ಹ್ಯಾಪನ್? ಇಟ್ ವಿಲ್ ರಿಮೈನ್. If you start habit, if you start, it will remain forever in your life. So please keep it in mind. ಈ ವ್ಯಸನಗಳಿಂದ ಆದಷ್ಟು ದೂರವಾಗಿರಿ. ಯಾರು ಇದರ ಹತ್ರ ಹೋಗಬೇಡಿ. ಇದರಿಂದ ನೀವು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತೀರಿ, ನಿಮ್ಮ ಸರೌಂಡಿಂಗಲ್ಲಿ ಇದ್ದವರ ಜೀವನವನ್ನು ಕೂಡ ಹಾಳು ಮಾಡ್ಕೊಳ್ತೀರಿ. ಅದರಿಂದಾಗಿ ಸ್ಟೂಡೆಂಟ್ಸಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಇದರ ಹತ್ರ ಯಾವತ್ತೂ ಯಾರೂ ಹೋಗಬೇಡಿ. ಕ್ರೀಡಾ ಕಾರ್ಯಕ್ರಮಗಳು ನಾನು ಆಲ್ರೆಡಿ ಹೇಳಿದ್ದೇನೆ. ಕ್ರೀಡಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಗ್ರೌಂಡ್ ಹೋಗಿ ಆಟ ಆಡಿ, ಉಲ್ಲಾಸದಿಂದ ಆಡಿ, ಮನೆಗೆ ಬಂದು ಒಳ್ಳೆ ನಿದ್ದೆ ಬರ್ತದೆ. ಆಯಿತಾ? ಕೊನೆಯದಾಗಿ ಹೇಳೋದು, ವಿದ್ಯಾರ್ಥಿಗಳು ಹೇಳೋದಾಗಲಿ, ಉತ್ತಮ ಪ್ರಜೆಗಳಾಗಿ ದೇಶ ಪ್ರೇಮವನ್ನು ಬೆಳೆಸಿ, ಮಹಾತ್ಮ ಗಾಂಧಿ, ಅಂಬೇಡ್ಕರ್, ಕುವೆಂಪು, ಬಸವಣ್ಣನವರ ಬಗ್ಗೆ ಓದಿ. ಇವನ್ನೆಲ್ಲ ಓದಿದರೆ ನಮ್ಮ ಸಮಾಜ, ನಾವು ಒಂದು ಒಳ್ಳೆ ಉತ್ತಮ ಸಮಾಜವನ್ನು ಕ್ರಿಯೇಟ್ ಮಾಡ್ಬೋದು. ಇವರ ಬಗ್ಗೆ ಎಲ್ಲ ಓದಿ, ಪುಸ್ತಕಗಳನ್ನು ಓದಿ. ನಾವೆಲ್ಲ ತುಂಬ ಅದೃಷ್ಟವಂತರು. ಭಾರತದಂಥ ಭವ್ಯ ದೇಶದಲ್ಲಿ ಹುಟ್ಟಿದ್ದೇವೆ. ಈ ದೇಶ ಅನ್ನೋದೇ ಒಂದು ಪ್ರಪಂಚ. ನಮ್ಮ ದೇಶದಲ್ಲಿ ಎಲ್ಲ ದೇಶದ ಕಲ್ಚರ್ ಇದೆ. ಇದೊಂದು ಪ್ರಪಂಚ. ನೀವು ಪ್ರಪಂಚವನ್ನು ನೋಡಬೇಕಾದ್ರೆ ಬೇರೆ ಯಾವ ದೇಶಕ್ಕೆ ಹೋಗಾಗಿಲ್ಲ, ನಮ್ಮ ದೇಶದಲ್ಲಿ ಇದ್ದರೆ ಸಾಕು. ನಮ್ಮ ದೇಶದಲ್ಲಿ ಎಲ್ಲ ದೇಶದ ಪ್ರಪಂಚನೂ ಇಲ್ಲಿದೆ. ಸೊ
ನಮ್ಮ ದೇಶವನ್ನು ಪ್ರೇಮಿಸಿ ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳಿ. ಇದು ನಾನು ನಮ್ಮ ಸ್ಟೂಡೆಂಟ್ಸ್ಗೆ ಹೇಳುವಂಥ ಕಿವಿ ಮಾತು. ನಾನು ಹೇಳಿದ ಮಾತನ್ನು ದಯವಿಟ್ಟು ಪರಿಪಾಲಿಸಬೇಕಾಗಿ ವಿನಂತಿಕೊಳ್ತೇನೆ. ಅದೇ ರೀತಿಯಾಗಿ ನಾನು ಪೇರೆಂಟ್ಸಿಗೂ ಕೂಡ ಒಂದು ಕೆಲವು ಸಲಹೆಗಳನ್ನು ಕೊಡಲು ಬಯಸ್ತೇನೆ. ಇವತ್ತು ನೋಡಿ, ಮಹಾತ್ಮ ಗಾಂಧಿ ಅವರು ಹೇಳಿದಂಗೆ, ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಒಂದು ಮಾತು ಹೇಳ್ತಾರೆ, ಸಾಕ್ಷರತೆಯೇ ಶಿಕ್ಷಣವಲ್ಲ, ಸಾಕ್ಷರತೆಯು ಶಿಕ್ಷಣದ ಅಂತ್ಯವೂ ಅಲ್ಲ ಅಥವಾ ಆರಂಭವೂ ಅಲ್ಲ. ಶಿಕ್ಷಣ ಎಂದರೆ ಮಗು ಮತ್ತು ಮನುಷ್ಯನಲ್ಲಿರುವ ಅತ್ಯುತ್ತಮವಾದ ದೇಹ, ಮನಸ್ಸು ಮತ್ತು ಆತ್ಮವನ್ನು ಸಮಗ್ರವಾಗಿ ಹೊರತರುವುದೇ ಶಿಕ್ಷಣ. ಇದು ನಮ್ಮ ಮಹಾತ್ಮ ಗಾಂಧಿ ಅವರು ಹೇಳಿದಂಥ ವಿಷಯ. ನಿಜವಾದ ಶಿಕ್ಷಣವು ಸುತ್ತಮುತ್ತಲಿನ ಸಂದರ್ಭದಲ್ಲಿ ಅನುಗುಣವಾಗಿರಬೇಕು. ಇಲ್ಲದಿದ್ದರೆ ಅದು ಆರೋಗ್ಯಕರ ಬೆಳವಣಿಗೆ ಅಲ್ಲ. ಮಕ್ಕಳು ಇದನ್ನೆಲ್ಲ ನೆನಪಿಟ್ಕೊಳ್ಬೇಕು. ಪೇರೆಂಟ್ಸಿಗೆ ಒಂದು ಸಲಹೆ ಏನಂದರೆ, ಇಂದಿನ ಮಕ್ಕಳು ಓಲ್ಡ್ ಜನರೇಷನ್ ಹಾಗೆ ಟಫ್ ಇಲ್ಲ, ಅವರೆಲ್ಲ ಸ್ವಲ್ಪ ಡೆಲಿಕೇಟ್. ನಾನು ಪೇರೆಂಟ್ಸ್ಗೆ ಹೇಳೋದು, ನನ್ನ ಪೇರೆಂಟ್ಸ್ ಮಕ್ಕಳನ್ನು ಸ್ವಲ್ಪ ಜಾಗ್ರತೆಯಿಂದ ಹ್ಯಾಂಡಲ್ ಮಾಡಿ. ಯಾವುದನ್ನು ಹೇಳಬೇಕು ಅದನ್ನು ಒಂದು ಸರಿಸಮಾನವಾದ ವಿಧಾನದಲ್ಲಿ ಹೇಳಿ. ಹಳೆಯ ಕಾಲದಲ್ಲಿ ನಮಗೆ ಪೇರೆಂಟ್ಸ್ ನಮಗೆ ಹೊಡೆದಿದ್ದಾರೆ, ಬಡ್ದಿದ್ದಾರೆ, ಎಲ್ಲ ನಡೆದಿದೆ. ಬಟ್ ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಸ್ಕೂಲಲ್ಲಿ ಹೊಡೆಯೋಂಗಿಲ್ಲ, ಏನು ಮಾಡೋಂಗಿಲ್ಲ. ಅದೇ ಥರ ನೀವು ಮನೆಯಲ್ಲೂ ಕೂಡ ಈ ಮಕ್ಕಳನ್ನು ನಾಜೂಕಾಗಿ ಹ್ಯಾಂಡಲ್ ಮಾಡಿ. ಅವರ ಜೊತೆ ನಿಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಿ. ನಿಮ್ಮ ಚಿಂತನೆಗಳನ್ನು ಅವರ ಮೇಲೆ ಫೋರ್ಸ್ಫುಲ್ಲಾಗಿ ಏನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಅವರು ಹೇಳುವುದನ್ನು ನೀವು ಆದಷ್ಟು ಕೇಳಿಕೊಳ್ಳಿ. ಆವಾಗಲೇ ನಿಮ್ಮ ಮಕ್ಕಳು ಏನು ಬಯಸ್ತಾರೆ ಅನ್ನೋದು ನಿಮಗೆ ಅರ್ಥವಾಗತ್ತೆ. ಅದಲ್ಲದೆ ಮಕ್ಕಳ ಜೊತೆ ಆತ್ಮೀಯವಾಗಿ ಬೆರೆಯಿರಿ, ಲೈಕ್ ಎ ಗುಡ್ ಫ್ರೆಂಡ್. ನೀವು ಅವ್ರ ಜೊತೆ ಫ್ರೆಂಡ್ ಥರ ಇದ್ರೇ ನಿಮಗೆ ಅವರ ಪ್ಲಸ್ ಮೈನಸ್ ಎಲ್ಲನೂ ಗೊತ್ತಾಗತ್ತೆ. ಇವತ್ತು ನಮ್ಮ ಸಮಾಜದಲ್ಲಿ ನಾವು ಏನು ನೋಡ್ತಾ ಇದ್ದೇವೆ ಅಂದರೆ, ಎಲ್ಲ ಮನೆಯಲ್ಲೂ ಎಲ್ರಿಗೂ ಡಾಕ್ಟರ್ ಇಂಜಿನಿಯರ್ ಬೇಕು. ಅಕಾರ್ಡಿಂಗ್ ಟು ಮೀ, ಡಾಕ್ಟರ್ ಆ್ಯಂಡ್ ಇಂಜಿನಿಯರ್ ಈಸ್ ನಾಟ್ ದಿ ಎಂಡ್ ಆಫ್ ಲೈಫ್. ಸಮಾಜದಲ್ಲಿ ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಆದರೆ ನಮ್ಮ ಅಕೌಂಟ್ಸ್ ಯಾರು ಮಾಡ್ತಾರೆ, ನಮ್ಮ CA ಯಾರು ಮಾಡ್ತಾರೆ, ನಮ್ಮ ಲಾಯರ್ಶಿಪ್ ಯಾರು ಮಾಡ್ತಾರೆ, ನಮ್ಮ IAS IPS ಆಫೀಸರ್ ಯಾರಾಗ್ತಾರೆ? ಸೊ ನಾನು ಎಲ್ಲ ಪೇರೆಂಟ್ಸ್ಗೆ ಏನು ಹೇಳಂದರೆ, ಮಕ್ಕಳನ್ನು ನೀವು ಯಾವುದಕ್ಕೂ ಫೋರ್ಸ್ ಮಾಡಬೇಡಿ. ಅವರ ಇಂಟ್ರೆಸ್ಟನ್ನು ಕೇಳಿ, ಆ ಪ್ರಕಾರ ಅವರ ಗೈಡೆನ್ಸ್ ಪ್ರಕಾರನೇ ನೀವು ಅವರನ್ನು ಬೆಳೀಲಿಕ್ಕೆ ಬಿಡಿ. ಆವಾಗಲೇ ಅವರು ಅವರು ತುಂಬ ಮೇಲೆ ಬರ್ತಾರೆ. ಇದನ್ನು ಕೂಡ ಫಾಲೋ ಮಾಡಬೇಕು. ಪೇರೆಂಟ್ರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಕ್ರೀಡಾ ಚಟುವಟಿಕೆಯಲ್ಲಿ ಮಕ್ಕಳನ್ನು ಭಾಗವಹಿಸಲು ನೀವೆಲ್ಲರೂ ಪ್ರೋತ್ಸಾಹಿಸಬೇಕು. ಇಲ್ಲಿ ನಾನು ಮಹಾತ್ಮ ಗಾಂಧಿಯವರ ಒಂದು ಮಾತನ್ನು ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಮಹಾತ್ಮ ಗಾಂಧಿಯವರು ಹೇಳಿದಂತೆ, ಇತರರು ಹೇಳುವುದನ್ನು ಅಭ್ಯಾಸ ಮಾಡುವುದು ಅಥವಾ ಅನುಕರಿಸುವುದು ಅಲ್ಲ. ಇತರರು ಹೇಳುವುದನ್ನು ಅಭ್ಯಾಸ ಮಾಡುವುದು ಅಥವಾ ಅನುಕರಿಸುವುದು ಅಲ್ಲ, ನಾವು ಸರಿ ಎಂದು ನಂಬಿದ್ದನ್ನು ಮಾಡುವುದರಲ್ಲಿ ನಿಜವಾದ ಸಂತೋಷ ಮತ್ತು ಶಾಂತಿ ಇದೆ. ಸೊ ನಮ್ಮ ಭವ್ಯವಾದ ದೇಶವನ್ನು ಶಾಂತಿಯುತವಾದ ದೇಶ, ಅತ್ಯುತ್ತಮವಾದ ದೇಶ ಅಂತ ಮಾಡಲು ನಾವೆಲ್ಲರೂ ಪೋಷಕರು, ವಿದ್ಯಾರ್ಥಿಗಳು ನಾವೆಲ್ಲರೂ ಸೇರಿ ಒಂದು ಸಂಕಲ್ಪ ಮಾಡೋಣ. ಈ ನನ್ನ ಹಿತವಚನಗಳನ್ನು ನೀವೆಲ್ಲರೂ ಸ್ವಲ್ಪ ಫಾಲೋ ಮಾಡಬೇಕು. ಮಕ್ಕಳಲ್ಲಿ ಪೇರೆಂಟ್ಸ್ ಎಲ್ಲರಲ್ಲೂ ವಿನಂತಿ ಮಾಡಿಕೊಳ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಕೆನರಾ ಬ್ಯಾಂಕ್ನ DGM ಆದಂಥ ಸಂಜೀವ್ ಕುಮಾರ್ ಅವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ಸಲ ನಮ್ಮ ಸಂಸ್ಥೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಬಂದಂತಹ ಸೌರವ್ ಕುಮಾರ್, ಚೀಫ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ತೀರ್ಥಹಳ್ಳಿ, ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ನನ್ನ ಅಣ್ಣನಾದಂತಹ DS ಅಬ್ದುಲ್ ರೆಹಮಾನ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ತಮ್ಮನಾದಂತಹ ಸುಲೇಮಾನ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ತಮ್ಮನಾದಂತಹ ಅಬ್ದುಲ್ ಕಲಾಂ ಆಜಾದ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ತಮ್ಮನಾದಂತಹ ಮೊಯ್ದೀನ್ ಕಬೀರ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ನನ್ನ ಮಗನಾದಂತಹ ಶಾರಿಕ್ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನನ್ನ ತಮ್ಮನ ಮಗನಾದಂಥ ಆಕಿಲ್ನನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮಂಜುನಾಥ್ ಮಲ್ಯ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ.
MS ಅಬ್ದುಲ್ ರಹಮಾನ್ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ವಿದ್ಯಾರ್ಥಿಗಳು, ಪೋಷಕರು, ನಮ್ಮೆಲ್ಲ ವೆಲ್ ವಿಷರ್ಸ್ ಎಲ್ಲರನ್ನೂ ನಾನು ನಮ್ಮ ನ್ಯಾಷನಲ್ ಫೌಂಡೇಶನ್, ನ್ಯಾಷನಲ್ ಸಮೂಹ ಸಂಸ್ಥೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಬಂದಂತಹ ಮಾಧ್ಯಮ ಮಿತ್ರರನ್ನು ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇಷ್ಟು ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನೀವೆಲ್ಲರೂ ಸಹಕಾರ ಕೊಡಬೇಕು. ನಿಮ್ಮೆಲ್ಲ ಸಹಕಾರದಿಂದ ನಾವು ಇಷ್ಟು ಬೆಳೆದಿದ್ದೇವೆ. ನಾವು ಅತಿ ಶೀಘ್ರದಲ್ಲೇ ಶಿವಮೊಗ್ಗದಲ್ಲಿ ಕೂಡ ನಮ್ಮ ಒಂದು ಬ್ರಾಂಚನ್ನು ಓಪನ್ ಮಾಡಲಿಕ್ಕಿದ್ದೇವೆ. ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಬೇಕು, ಸದಾ ಇರಬೇಕು. ದೇವರ ಹತ್ರ ನಮಗಾಗಿ ಯಾವತ್ತೂ ನಮ್ಮ ಬಗ್ಗೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸಂಸ್ಥೆ ಹಾಗೂ ಹಾಜಿ ಶೇಖ್ ಅಹಮದ್ ಫೌಂಡೇಶನ್ ಬಗ್ಗೆ ಮಾತನಾಡಲು ನ್ಯಾಷನಲ್ ಗ್ರೂಪಿನ ಮುಖ್ಯಸ್ಥರಾದಂತಹ DS ಅಬ್ದುಲ್ ರಹಮಾನ್ ಸರ್ ಅವರನ್ನು ಆಹ್ವಾನಿಸುತ್ತಾ ಇದ್ದೇನೆ. ವೇದಿಕೆಯಲ್ಲಿರ್ತಕ್ಕಂಥ ಇವತ್ತಿನ ಹಾಜಿ ಶೇಖ್ ಅಹಮದ್ ಫೌಂಡೇಶನ್ ಟ್ರಸ್ಟ್ನ ಒಂದು ಪ್ರತಿಭಾ ಪುರಸ್ಕಾರದ ಈ ಒಂದು ಸುಂದರ ವೇದಿಕೆಯಲ್ಲಿ ಅಲಂಕರಿಸಿರ್ತಕ್ಕಂತಹ ನಮ್ಮ ಹಿರಿಯ ಸಹೋದರರಾದಂತಹ ಇಬ್ರಾಹಿಂ ಶರೀಫ್ ಅವರೇ, ಹಾಗೂ ನಮ್ಮ ಕೆನರಾ ಬ್ಯಾಂಕಿನ DGM ಆಗಿರತಕ್ಕಂಥ ಸತೀಶ್ ಕುಮಾರ್ ಅವರೇ, ತೀರ್ಥಹಳ್ಳಿಯ ಕೆನರಾ ಬ್ಯಾಂಕಿನ ಚೀಫ್ ಆಗಿರತಕ್ಕಂತಹ ಸೌರವ್ ಅವರೇ, ನನ್ನ ಸಹೋದರಕ್ಕಂತಹ ಯೂಸುಫ್ ಹೈದರ್ ಅವರೇ, ಸುಲೈಮಾನ್ ಅವರೇ, ಕಲಾಂ ಅವರೇ, ಕಬೀರ್ ಅವರೇ, ಹಾಗೂ ನಮ್ಮ ಮುಂದಿನ ಜನರೇಷನ್ ಆಗಿರ್ತಕ್ಕಂಥ ಆಕಿಲ್ ಮತ್ತು ಶಾರಿಕ್ ಅವರೇ, ಹಾಗೂ ನನ್ನ ಆತ್ಮೀಯರಾಗಿರ್ತಕ್ಕಂಥ ಮಂಜುನಾಥ್ ಮಲ್ಯರೇ, ರಹಿಮಾನ್ ಅವರೇ, ವೇದಿಕೆಯಲ್ಲಿ ಮುಂದೆ ಆರಿಸಿರ್ತಕ್ಕಂತಹ ನಮ್ಮೆಲ್ಲ ಗೌರವಾನ್ವಿತ ಅತಿಥಿ ಬಂಧುಗಳೇ, ಪ್ರತಿಭಾ ಪುರಸ್ಕಾರ ಸ್ವೀಕರಿಸಿ ಬಂದಿರತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ವಿದ್ಯಾರ್ಥಿನಿಯರೇ, ಹಾಗೂ ನಮ್ಮ ಪತ್ರಿಕಾ ಮಿತ್ರರೇ, ಹಾಗೂ ನಮ್ಮ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರೇ, ನನ್ನ ಸಂಸ್ಥೆಯ ಸಿಬ್ಬಂದಿ ವರ್ಗದವರೇ, ಹಾಗೂ ಸಹೋದರಿಯರೇ, ಬಹುಶಃ ಮೊದಲನೇದಾಗಿ ನಮ್ಮ ತಂದೆಯವರ, ನಮ್ಮ ಕುಟುಂಬದ ಪರಿಚಯ ನಿಮ್ಗೆ ಮಾಡಿಕೊಡ್ಬೇಕಾಗತ್ತೆ. ಯಾಕಂದರೆ ನೀವೆಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಂದೆಯವರ ಹೆಸರಿನಲ್ಲಿ ಪಡೆಯುವಂತಹ ಒಂದು ಪ್ರತಿಭಾ ಪುರಸ್ಕಾರ ಅದು ಸಾಮಾನ್ಯ ಪುರಸ್ಕಾರ ಅಲ್ಲ. ಬಹುಶಃ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಬದುಕಿನಲ್ಲಿ ಜೀವನವನ್ನು ಸಾಗಿಸಿ ಒಂದು ಉತ್ತಮವಾದ ಕುಟುಂಬವನ್ನು, ಒಂದು ಉತ್ತಮ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿರತಕ್ಕಂತಹ ನಮ್ಮ ತಂದೆಯವರ ಹೆಸರಿನ ಈ ಒಂದು ಪ್ರತಿಭಾ ಪುರಸ್ಕಾರ ಅದು ಬಹಳ ಕೇವಲ ಜನರು ಸ್ವೀಕರಿಸಿ ಮನೆಯಲ್ಲಿ ಇಟ್ಕೊಂಡು ಅದನ್ನು ನೆನಪನ್ನು ಬದಿಗಿಟ್ಕೊಳ್ಳುತ್ತದೆ ಒಂದು ಸಮಾರಂಭ ಅಲ್ಲ. ಜೀವನದ ಉದ್ದಗಲಕ್ಕೂ ಕಷ್ಟಗಳನ್ನು, ನೋವುಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿ ನಮಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಬೆಳೆಸಿ ಈ ಮಟ್ಟಿಗೆ ತಂದಿರತಕ್ಕಂಥ ನಮ್ಮ ತಂದೆಯವರು, ನಾನು ಈ ಸಂದರ್ಭದಲ್ಲಿ ಅವರು ಅನಾರೋಗ್ಯ ಇದ್ದರೂ ಕೂಡ ಅವರು ನೆನೆಸ್ಕೋಬೇಕಾಗತ್ತೆ. ನಮ್ಮ ತಾಯಿಯವರು ಕೂಡ ಅಷ್ಟೇ, ಸುಮಾರು 95 ವರ್ಷ ತಂದೆ ಆದರೆ 85 ವರ್ಷ ತಾಯಿ ಕೂಡ ನಮ್ಮನ್ನು ಸೇವೆ ಮಾಡಿದರು. ನಮ್ಮ ಸೇವೆ ಮಾಡಿ ನಮ್ಮನ್ನು ಬೆಳೆಸಿ ಸಂತೋಷದಲ್ಲಿ ನಮ್ಮ ಈ ನಾಟಕಕ್ಕೆ ಬಂದಿದ್ದಾರೆ. ಬಹುಶಃ ಈ ಸಂದರ್ಭದಲ್ಲಿ ಅವರು ನೆನೆಸ್ತಾ, ನಮ್ಮ 6 ಜನ ಕುಟುಂಬದನ್ನು, 6 ಜನ ಗಂಡು ಮಕ್ಕಳು, ನಾವು ನಮ್ಮ ತಂದೆಗೆ ಒಂದು ಹೆಣ್ಣು ಮಗಳು, 6 ಜನ ಕುಟುಂಬದ 6 ಜನ ಗಂಡು ಮಕ್ಕಳು ಕೂಡ ಇದೇ ತೀರ್ಥಹಳ್ಳಿಯಲ್ಲಿ ಎಲ್ಲ ವಿದ್ಯಾಭ್ಯಾಸ ಮಾಡಿ ಕೂಡ ಇದೇ ತೀರ್ಥಹಳ್ಳಿಯಲ್ಲಿ ನಾವು ನಮ್ಮ ಎಲ್ಲ ವ್ಯವಹಾರವನ್ನು, ಎಲ್ಲ ರೀತಿಯ ಜೀವನ ಶೈಲಿಯನ್ನು ನಾವು ಇಲ್ಲಿ ಅಳಿಸ್ಕೊಂಡು ಬಂದಿದ್ದೇವೆ. ಯಾಕಂದರೆ ಪ್ರಕೃತಿಯಲ್ಲಿ ಸುಂದರವಾದಂಥ ನಾಡು ಅದು ತೀರ್ಥಹಳ್ಳಿ, ಮಲೆನಾಡಿನಲ್ಲಿ ಇರ್ತಕ್ಕಂಥ ತೀರ್ಥಹಳ್ಳಿ. ಪ್ರಕೃತಿಯ ಕೊಡುಗೆ ಇದು. ನಾವು ಹಾಗೆ ನಮಗೂ ಕೂಡ ಕೊಡುಗೆ ಕೊಟ್ಟಿದ್ದಾನೆ. ಪ್ರಕೃತಿ ಹೇಗೆ ಮನುಷ್ಯನಿಗೆ ಎಲ್ಲವನ್ನು ಕೊಡುತ್ತೆ, ಅದೇ ಥರದ ನಾವು ಬೇಡಿದ್ದನ್ನು, ನಾವು ಕಷ್ಟಪಟ್ಟಿದ್ದನ್ನು, ನಾವು ಏನು ಸಾಧನೆ ಮಾಡಬೇಕು ಅದನ್ನು ಮಾಡಿದಾಗ ದೇವರು ಕೂಡ ನಮ್ಗೆ ಕೊಟ್ಟಿದ್ದಾನೆ. ಅದರಲ್ಲಿ ಬಹುಶಃ ನಾವು ಕೊಟ್ಟಿದ್ದರಲ್ಲಿ ಆ ಫಲವನ್ನು ನಾವು ನಿಮಗೆ ಕೊಡಲಿಕ್ಕೆ ಇವತ್ತಿನ ವೇದಿಕೆ ಒಂದು ಸಾಕ್ಷಿಯಾಗಿದೆ. ಇವತ್ತು ಜನರು ತಿಳ್ಕೊಂಡಿರ್ಬೋದು,
ಏನು ನ್ಯಾಷನಲ್ ಕುಟುಂಬದವರು ಭಾಳಷ್ಟು ದುಡ್ಡು ಮಾಡಿದ್ದಾರೆ, ಭಾಳಷ್ಟು ದುಡ್ಡು ಮಾಡಲಿಲ್ಲ. ಆದರೆ ನಿಮ್ಮಂಥ ಜನರ ಪ್ರೀತಿ ವಿಶ್ವಾಸದಿಂದ, ಆಶಯಗಳಿಂದ ಆದರ್ಶವನ್ನು ಇಟ್ಕೊಂಡು ಬದುಕುವಂಥ ಬದುಕು ಶೈಲಿಯನ್ನು ನಾವು ಇಟ್ಕೊಂಡಿದ್ದೀವಿ. ಇವತ್ತು ನಮಗೆ ಯಾವ ಅಹಂಕಾರಗಳು ನಮ್ಮಲ್ಲಿ ನಾವು ತೋರ್ಪಡಿಸ್ತಾ ಇಲ್ಲ. ನಮಗೆ ಬೇಕಾಗಿರೋದೇನು? ಸುಸಂಸ್ಕೃತವಾದ ಸಮಾಜ, ಆದರ್ಶವಾಗಿ ನಿರ್ಮಾಣ ಆದಂಥ ಸಮಾಜ, ವಿದ್ಯಾರ್ಥಿನಿಯರು ಒಂದು ಸ್ವಾಭಿಮಾನವಾಗಿ ಬದುಕುವಂತಹ ಸಮಾಜ ನಮ್ಮ ದೇಶದಲ್ಲಿ, ನಮ್ಮ ತಾಲೂಕಿನಲ್ಲಿ ನಿರ್ಮಾಣ ಆಗಬೇಕಾಗಿದೆ. ಇವತ್ತು ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ನಾವು ಮುಂದೆ ಈಗ ನಾವು ಕಾಂಟ್ರಾಕ್ಟ್ ಮಾಡ್ತಿದ್ದೀವಿ, ನಮ್ಮ ತಂದೆ ಕಾಂಟ್ರಾಕ್ಟ್ ಮಾಡ್ತಿದ್ದೀವಿ, ನಾವು ಅದನ್ನು ಮುಂದುವರ್ಸ್ಕೊಂಬಂದ್ವಿ. ಹಾಗೆಯೇ ಗೋಲ್ಡ್ ಬಿಸ್ನೆಸ್ ಹೋದ್ವಿ, ಹಾಗೆಯೇ ಇತರ ಬಿಸ್ನೆಸ್ಗಳ ಮುಖಾಂತರ ಒಂದು ಕಾನ್ಸೆಪ್ಟ್ ಇದೆ. ನಮ್ಮ ತೀರ್ಥಹಳ್ಳಿಯಲ್ಲಿ ಒಂದು ಉತ್ತಮವಾದಂಥ ಉದ್ಯಮ ಬರಬೇಕು, ಉತ್ತಮವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇನ್ನೂ ಒಂದು 20 ವರ್ಷಗಳ ಒಂದು ಜವಾಬ್ದಾರಿತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ನಿಮ್ಮೆಲ್ಲರ ಸಹಕಾರಗಳು ಬೇಕು. ಇವತ್ತು ನಾವು ಹಾಗೆ ಮಾತಾಡಲಿಕ್ಕೆ ಆಗಲ್ಲ, ಯಾಕಂದರೆ ನಮಗೂ ಆದಂಥ ಒಂದು ಬದುಕು ಇದೆ. ಇವತ್ತು ನಮ್ಮ ಇಬ್ರಾಹಿಂ ಶರೀಫ್ ಅವರು ನಮ್ಮ ತಂದೆ ಸ್ಥಾನದ ಮೇಲೆ ಒಂದು ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡುವಂತಹ, ಎಲ್ಲವನ್ನು ತಾಳ್ಮೆಯಿಂದ ಕೇಳುವಂತಹ, ಎಲ್ಲವನ್ನು ಒಟ್ಟಿಗೆ ತೆಗೆದುಕೊಂಡುವಂಥ ಒಂದು ಹಿರಿಯ ಅಣ್ಣ ಇದ್ದಾರೆ. ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಸೇರಿ ತೀರ್ಥಹಳ್ಳಿಯಲ್ಲಿ ಒಂದು ಇನ್ನೂ ದೊಡ್ಡ ಒಂದು ಉದ್ಯಮಗಳು ಮಾಡಬೇಕು, ಒಂದು ಗೌರವಾನ್ವಿತ ಒಂದು ಬದುಕನ್ನು ಈ ತೀರ್ಥಹಳ್ಳಿ ಇರತಕ್ಕಂಥ ಪ್ರತಿಯೊಬ್ಬ ನಮ್ಮಲ್ಲಿ ಮಾಡ್ತಕ್ಕಂಥ ಕೆಲಸಗಾರಿಗೆ ನಾವು ಕೊಡಬೇಕು, ಅವರ ಬದುಕಿನಲ್ಲಿ ಕೂಡ ಸಂತೋಷನ ಕಾಣಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಇವತ್ತು ನಾವು ಈ ಸಂದರ್ಭದಲ್ಲಿ ಯಾಕೆ ಮಾತಾಡ್ತೇವೆ ಅಂದರೆ, ನೀವು ತಿಳ್ಕೋಬೇಕಾಗತ್ತೆ. ಈಗ ಮುಂದಿನ 10 ವರ್ಷಗಳ ಹಿಂದೆ ಅಥವಾ 15 ವರ್ಷಗಳ ಹಿಂದೆ ನಮ್ಮ ಸ್ಕಾಲರ್ಶಿಪ್ ತೊಗೊಂಡವರಿಗೆ ನಮ್ಮ ನೆನಪಿದೆ ಗೊತ್ತಿಲ್ಲ. ಆದರೆ ಮುಂದೆ ಸ್ಕಾಲರ್ಶಿಪ್ ತಗೊಳ್ಳೋರು ನಿಮ್ಮ ಸ್ಕಾಲರ್ಶಿಪ್ ಕೊಡೋದು ನಿಮ್ಮ ಬದುಕಿನ ಒಂದು ಶ್ರೀಮಂತಿಗೋಸ್ಕರ ಅಲ್ಲ. ನೀವು ಮುಂದೆ ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು, ಸಮಾಜಕ್ಕೆ ಗೌರವಾನ್ವಿತವಾದಂಥ ಸ್ಥಾನಮಾನ ಕೊಡಬೇಕು. ನಿಮ್ಮಲ್ಲಿ ಕೂಡ ಒಂದು ನಾವು ಏನೇ ಆಸೆ ಇಟ್ಕೊಂಡಿದ್ದ ಆ ಆಸೆಗಳನ್ನ ಈಡೇರಿಸುವಂಥ ಮಕ್ಕಳಾಗಿ ನೀವು ಪರಿವರ್ತನೆ ಆಗಬೇಕಂತ ನಾನು ಅಪೇಕ್ಷೆ ಪಡ್ತೇನೆ. ಪೋಷಕರಿದ್ದೀರಿ, ನೀವು ಪೋಷಕರು ಕೂಡ ನಿಮ್ಮ ಮಕ್ಕಳಲ್ಲಿ ಯಾವತ್ತೂ ನಿರಾಶಾವಾದಿ ಕಾಣಬೇಡಿ. ಯಾಕಂದರೆ ಮಕ್ಕಳು ನಿರಾಶೆಯ ಮಕ್ಕಳಲ್ಲ, ಧೈರ್ಯವಂತದ ಮಕ್ಕಳು. ಆದರೆ ಅವರಿಗೆ ಕೊಡಬೇಕಾದಂತಹ ಒಂದು ಶಕ್ತಿ, ಒಂದು ಧೈರ್ಯ, ಅವೆಲ್ಲವೂ ನಾವು ಕೊಡಬೇಕಾಗತ್ತೆ. ನಾವು ನಿಮ್ಮಷ್ಟು ಇಲ್ಲಷ್ಟು ಭಾಳಷ್ಟು ಜನ ಓದೋರು ಇರ್ತಾರೆ, ಆದರೆ ನಾವು ಅಷ್ಟು ಓದಿರಲಿದ್ದರೂ ಕೂಡ ಸಮಾಜವನ್ನು ಮುಂದುಗಡೆ ನಾವು ವೇದಿಕೆಯಲ್ಲಿ ಯಾವ ಥರ ಈ ಥರ ನಿಂತು ಮಾತಾಡಿದಾಗ ವೇದಿಕೆ ಮುಂದುಗಡೆ ಕೂತ್ಕೊಂಡು ಕೇಳಿದಂಥ ಅನುಭವಗಳು ನಾನು ಭಾಳಷ್ಟಿದೆ. ಭಾಳಷ್ಟು ಹಿರಿಯ ರಾಜಕಾರಣಿಗಳ ಜೊತೆ, ಹಿರಿಯ ಸಾಹಿತಿಗಳ ಜೊತೆ, ಹಿರಿಯ ಅಧ್ಯಾಪಕರ ಜೊತೆ, ಹಿರಿಯ ಕ್ರೀಡಾಪಟುಗಳ ಜೊತೆ ನಾವು ಕಳೆದುಕೊಂಡಂತಹ ಒಂದು ಮಾತುಗಳು, ಒಂದು ಅವರ ನುಡಿಗಳನ್ನು ನಾವು ಕೇಳಿದ್ದೇವೆ. ಸಮಯ ಸಿಕ್ಕಿದಾಗ ಪೋಷಕರು ಒಳ್ಳೊಳ್ಳೆ ಕಾರ್ಯಕ್ರಮ ಅಟೆಂಡ್ ಮಾಡಿ, ಒಳ್ಳೊಳ್ಳೆಯ ಜೀವನದ ಪರಿಚಯವನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿ, ಅಲ್ಲಿ ನಮಗೆ ಕೊಡಿರ್ತಕ್ಕಂತಹ ಜವಾಬ್ದಾರಿಯುತವಾದಂತಹ ಮಾತುಗಳು, ನಮಗೆ ಕೊಡಿರ್ತಕ್ಕಂಥ ವಿಶೇಷತೆಗಳು ಭಾಳಷ್ಟು ಇರುತ್ತೆ. ಇವತ್ತು ನಾವು ಸೈಕಲಲ್ಲಿ ಹೋಗಬೇಕಾದ್ರೆ, ಮಕ್ಕಳಿಗೆ ಸೈಕಲಲ್ಲಿ ಹೋಗಬೇಕಾದ್ರೆ ಸೈಕಲ್ ತುಳಿತಾ ಇದ್ದರೆ ಮಾತ್ರ ನಾವು ಆ ಒಂದು ಸೈಕಲನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯ. ಬಟ್ ಸೈಕಲನ್ನು ತುಳಿಯೋದನ್ನು ನಿಲ್ಲಿಸಿದಾಗ ಆ ಸೈಕಲ್ ಬೀಳೋದು ಚಾನ್ಸಸ್ ಇರುತ್ತೆ. ಆದ್ದರಿಂದ ನಮ್ಮ ಯುವಕರು, ನಮ್ಮ ಮಕ್ಕಳಲ್ಲಿ ಹೇಳೋದು, ನೀವು ತುಂಬ 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 ಓದಬೇಕಾಗತ್ತೆ. ಓದುವುದನ್ನು ಯಾವಾಗ ನಿಲ್ಲಿಸ್ತೀರಿ, ಯಾವಾಗ ನಿಮ್ಮಲ್ಲಿ ಆ ಓದಿ ಕಮ್ಮಿ ಆಗುತ್ತೆ, ಆವಾಗ ನಿಮ್ಮ ಜ್ಞಾನದ ಕೊರತೆ ಉಂಟಾಗುತ್ತೆ. ನಮ್ಮ ಪೈಗಂಬರ್ ಒಂದು ಮಾತು ಹೇಳಿದ್ದಾರೆ, ಜ್ಞಾನ ಇಲ್ಲದ ಜೀವ ಇಲ್ಲದ ದೇಹ ಇದ್ದಂತೆ. ಜೀವ ಇಲ್ಲದ ದೇಹಕ್ಕೆ ಅದಕ್ಕೆ ಯಾವುದೂ ಗೊತ್ತಿರಲ್ಲ. ಹಾಗೆಯೇ ಜ್ಞಾನ, ವಿದ್ಯಾಭ್ಯಾಸ ಎಲ್ಲಿರಲ್ಲ ಅಲ್ಲಿ ಯಾರಿಗೂ ಅವನ ಜ್ಞಾನದ ವಿಷಯದಲ್ಲಿ ಅವನಿಗೆ ಜೀವದ ಹೆಂಗೆ ಇತ್ತು ಅದೇ ಥರ ಆಗಿರುತ್ತೆ. ಇಷ್ಟೆಲ್ಲ ಹೇಳಿ ನನ್ನ ಮುಂದಿನ ನಮ್ಮ ಬಂಗಾರದ ವಿಷಯದ ಹೋಗ್ತೀನಿ. ಗೋಲ್ಡ್ ಅನ್ನೋದು ಅದು ಯಾವತ್ತೂ ಈಗ ಗೊತ್ತಿರೋದು, ಗೋಲ್ಡ್ನ ಬಗ್ಗೆ ತುಂಬ ವಿಶೇಷವಾದಂತಹ ಚರ್ಚೆಗಳು ನಡೀತಾ ಇದೆ. ಒಂದು ದಿವಸಕ್ಕೆ ನಿನ್ನೆ 20 ರೂಪಾಯಿ ಜಾಸ್ತಿ ಆದರೆ ನಾಳೆ 40 ರೂಪಾಯಿ ಜಾಸ್ತಿ ಆಗುತ್ತೆ, 1,000 ರೂಪಾಯಿ ಕಮ್ಮಿ ಆದರೆ ಇವತ್ತು 1,000 ರೂಪಾಯಿ ಕಮ್ಮಿ ಆಗುತ್ತೆ. ಈ ನಿಟ್ಟಿನಲ್ಲಿ ಗೋಲ್ಡ್ನ ವಿಷಯ ನಡೀತಾ ಇದೆ. ಆದರೆ ಗ್ರಾಹಕರು ಯಾವತ್ತೂ ಬಂಗಾರದ ವಿಷಯದಲ್ಲಿ, ಯಾಕಂದರೆ ಬಂಗಾರ ಅನ್ನೋದು ಇವತ್ತಲ್ಲ ನಾಳೆ ಅದು ಬಂಗಾರನೇ. ಆದ್ದರಿಂದ ನಮ್ಮ ಗ್ರಾಹಕರು ಕೂಡ ನಮಗೆ ಮುಂದಿನ ದಿನದಲ್ಲಿ ಸಹಕಾರ ಮಾಡಬೇಕು. ನಮ್ಮ ಕನ್ಸ್ಟ್ರಕ್ಷನ್ ಫೀಲ್ಡ್ ಇದೆ, ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ಗುತ್ತಿಗೆದಾರ ವೃತ್ತಿಯಲ್ಲಿ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ನಾವು ಮುನ್ನಡೆತಿದ್ದೇವೆ. ಕರ್ನಾಟಕ ರಾಜ್ಯದ ವಿವಿಧ ಮೂಲೆಯಲ್ಲಿ ಕೂಡ ನಾವು ಇವತ್ತು ಕಾಂಟ್ರಾಕ್ಟನ್ನು ಮಾಡ್ತಿದ್ದೇವೆ, ಗುತ್ತಿಗೆದಾರ ವೃತ್ತಿಯನ್ನು ಮಾಡ್ತಿದ್ದೇವೆ. ಶಿವಮೊಗ್ಗ ಏರ್ಪೋರ್ಟ್ ಮಾಡಿದ್ದೇವೆ, ಹಾಸನ ಏರ್ಪೋರ್ಟ್ ಮಾಡ್ತಿದ್ದೇವೆ, ಬೆಂಗಳೂರಿನ ನಮ್ಮ ಪ್ರಾಜೆಕ್ಟ್ ನಡೀತಾ ಇದೆ, ಮಂಗಳೂರಲ್ಲಿ ಪ್ರಾಜೆಕ್ಟ್ ನಡೀತಾ ಇದೆ. ವಿವಿಧ ರೀತಿಯ ನಮ್ಮ ರಾಜ್ಯದ ವಿವಿಧ ರೀತಿಯ ಜಾಗದಲ್ಲಿ ನಾವು ಇವತ್ತು ಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಮಾಡ್ತಿದ್ದೇವೆ.
ಹಾಗೆ ನಮ್ಮ ಆಟೋಮೊಬೈಲ್ ಸೆಕ್ಷನಲ್ಲಿ ನಾವು ಬಂದಿದ್ದೇವೆ. ನಮ್ಮ ನ್ಯಾಷನಲ್ ಸೂಪರ್ ಬಜಾರ್ ಅಂತ ದೊಡ್ಡ ಮಟ್ಟದ ಒಂದು ಮಳಿಗೆನೇ ಇದೆ, ಅದನ್ನು ಕೂಡ ಇನ್ನು ವಿಸ್ತರಣೆ ಮಾಡ್ತಿದ್ದೀವಿ. ಹಾಗೆಯೇ ಶಿವಮೊಗ್ಗದಲ್ಲಿ ಕೂಡ ನಮ್ಮ ನ್ಯಾಷನಲ್ ಗೋಲ್ಡ್ ಪ್ಯಾಲೇಸಿನ ಇನ್ನೊಂದು ಬ್ರಾಂಚನ್ನು ನಾವು ಓಪನ್ ಮಾಡ್ತಿದ್ದೀವಿ, ಇನ್ನೊಂದು 1 ತಿಂಗಳಲ್ಲಿ ನಾವು ಓಪನ್ ಮಾಡ್ತಿದ್ದೇವೆ. ಇದೆಲ್ಲವನ್ನು ನಾವು ಯಾಕಂದರೆ ಉದ್ದಿಮೆ ಅಂದರೆ ಅದು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಮಾಡೋಕ್ಕಾಗಲ್ಲ. ಉದ್ದಿಮೆದಾರರು ಯಾವತ್ತೂ ನಮ್ಮನ್ನು ಸೋಲ್ತಾರೆ, ಆವತ್ತು ನಮ್ಮ ದೇಶದ ಅಥವಾ ನಮ್ಮ ವಿಶ್ವದ ಆರ್ಥಿಕತೆ ಖಂಡಿತ ಸೋಲುತ್ತೆ ಅನ್ನೋದು ನಮ್ಮ ಭಾವನೆ. ಆದ್ದರಿಂದ ನಮ್ಮಂಥ ಉದ್ದಿಮೆಗಳನ್ನು, ನಮ್ಮಂಥ ಪ್ರಾಮಾಣಿಕವಾಗಿ ರಾತ್ರಿಯಾಗಲು ದುಡಿಯುವಂಥ ಉದ್ದಿಮೆಗಳನ್ನು ಯಾವತ್ತೂ ನೀವು ಕೈ ಬಿಡಬೇಡಿ ಅಂತ ಹೇಳುತ್ತಾ, ಈ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ನನಗೆ ಮಾತನಾಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನ್ನೆಲ್ಲ ಸಂಸ್ಥೆಯ ಎಲ್ಲ ಪಾಲುದಾರರಿಗೆ ನಾನು ವಂದಿಸ್ತಾ ನನ್ನ ಮಾತು ಮುಗಿಸ್ತೆ. ಎಲ್ಲರಿಗೂ ವಂದನೆಗಳು. ಹಾಜಿ ಶೇಖ್ ಅಹಮದ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಹಾಗೂ ನ್ಯಾಷನಲ್ ಗ್ರೂಪ್ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಉತ್ತಮ ಸಲಹೆಯನ್ನು ನೀಡಿದ ನ್ಯಾಷನಲ್ ಗ್ರೂಪಿನ ಮುಖ್ಯಸ್ಥರಾದಂತಹ DS ಅಬ್ದುಲ್ ರೆಹಮಾನ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಮುಂದೆ ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಲು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಸಂಜೀವ್ ಕುಮಾರ್ DGM ಕೆನರಾ ಬ್ಯಾಂಕ್ ಅವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. मंच पर आसीन सम्मानित श्री इब्राहिम शरीफ जी, अब्दुल रहमान जी, अब्दुल कलाम आज़ाद जी, यूसुफ हैदर जी, सुलेमान जी, मोहिद्दीन कबीर जी एवं श्री हाजी शेख अहमद जी के सभी ब्लेस्ड फैमिली मेंबर्स, तीर्थाहल्ली क्षेत्र के सभी सम्मानित जनता, मेरे साथी सौरभ जी, चीफ मैनेजर केनरा बैंक तीर्थाहल्ली ब्रांच, आप सभी को केनरा बैंक की तरफ से, रीजनल ऑफिस शिमोगा की तरफ से, मेरी तरफ से बहुत बहुत प्रणाम और बहुत बहुत धन्यवाद इस प्रकार के पुनीत कार्य को करने के लिए। मैं यहाँ पर आकर के अपने आप को अभिभूत महसूस कर रहा हूँ कि ये एक छोटे से हॉल में संपूर्ण भारतवर्ष में देख रहा हूँ। जिस प्रकार का कार्य श्री इब्राहिम शरीफ जी के नेतृत्व में और उनके सभी सुयोग्य भाइयों के नेतृत्व में यहाँ पर हो रहा है, उसके लिए हृदय से आप सबों का बहुत बहुत आभार। आप अपने आप में प्रेरणा के स्रोत हैं। हमें किसी बाहर की पर्सनालिटी को एग्जाम्पल कोट करने की आवश्यकता नहीं है। यदि व्यक्ति ईमानदारी, सत्यनिष्ठा और पूरी मेहनत और लगन के साथ अपने कार्य को करे तो ईश्वर, भगवान, अल्लाह, हम जो भी नाम दें, उनके साथ रहते हैं और उनके सभी प्रयासों को पूर्ण करते हैं। ऐसा मैं यहाँ पे अनुभव कर रहा हूँ और देख पा रहा हूँ। आज बहुत सारे यहाँ पे हमारे युवा साथी स्कॉलरशिप लेंगे। मेधावी टैलेंटेड स्टूडेंट्स, दे विल बी अवॉर्डेड द स्कॉलरशिप। आप सब अपने जीवन में यहाँ से प्रेरणा लेकर के जाइए कि जैसा हमारे पूर्व वक्ताओं ने, यूसुफ साहब ने बताया, बहुत विस्तार से बताया कि किस प्रकार से हमें अपने जीवन को जीना है। राष्ट्र को समर्पित होकर के, समाज को समर्पित होकर के, समाज को आगे बढ़ाने के लिए संकल्पित होकर के जीना है। ईश्वर में दृढ़ आस्था, माता पिता के प्रति हमारी भक्ति, हमारी श्रद्धा, हमारी सेवा, सबों के लिए हमारे हृदय में करुणा, इनको लेकर के हम आगे बढ़ेंगे तो निश्चित रूप से सफलता स्वयं हमारे पीछे आएगी।
इस पुनीत कार्य में केनरा बैंक हमेशा आपके साथ खड़ा रहेगा, ये मैं आपको आश्वासन देता हूं। यहां की जो धरती है, विशेष करके जो कोस्टल कर्नाटका की धरती है, मैं इसको बारंबार प्रणाम करता हूं और याद दिलाता चलूं कि केनरा बैंक की भी उत्पत्ति और स्थापना यहीं हुई थी। 1906 श्री अम्मेम्बाल सुब्बाराव पई ने जिन संकल्पों को लेकर के केनरा बैंक की स्थापना की, फाउंडेशन रखा, उस वक्त केनरा बैंक को स्थापित करने के लिए अंग्रेजों का गुलाम था भारत, और हमारे लोग, उनको पूंजी कैपिटल नहीं मिल पा रहा था, लोग स्ट्रगल कर रहे थे, मनी लेंडर्स के चंगुल में फंसे हुए थे। उस वक्त ऐसे महात्मा, इसी धरती में उत्पन्न महात्मा अम्मेम्बाल सुब्बाराव पई और टीएमए पई जैसे महान विचारक, उन्होंने आज से 120 वर्ष पहले ये देखा, ये सोचा और ये समझा कि हमारे समाज को शिक्षा की आवश्यकता है। तो आज हम देखते हैं MIT, माहे, टेपमी ऐसे अग्रणी इंस्टीट्यूट को उन्होंने स्थापित किया। लेकिन केवल शिक्षा से काम नहीं होगा ना, शिक्षा के बाद हमें व्यवसाय भी करना है, रोजगार भी करना है, तो धन की आवश्यकता है। तो केवल उन्होंने एजुकेशनल इंस्टीट्यूट की स्थापना नहीं की, उन्होंने बैंक की स्थापना की। आप देखिए कि केनरा बैंक, सिंडिकेट बैंक, कॉरपोरेशन बैंक, कर्नाटका बैंक, कितने सारे बैंक जो है इस मिट्टी में उत्पन्न हुए और आज संपूर्ण विश्व में सेवा का कार्य कर रहे हैं। तो ये धरती वैसे ही वंदनीय है, पूजनीय है, और यहाँ की जो व्यक्तित्व है वैसे ही बहुत प्रखर है। लेकिन फिर भी एक सूर्य को दीप दिखाने का प्रयास आप समझ लीजिए। हमारे जो बच्चे हैं वो फोकस्ड रहें अपने टारगेट को लेकर के, अपने एम्बिशन को लेकर के। एक उदाहरण कि गुरु द्रोणाचार्य ट्रेनिंग तो सबकी कर रहे थे, पांडवों की कर रहे थे, कौरवों की कर रहे थे, सबकी कर रहे थे। वन डे ही ट्राई टू टेक एग्जामिनेशन, तो उन्होंने एक वृक्ष के ऊपर एक उन्होंने चिड़िया, एक मिट्टी की चिड़िया उन्होंने लगाई और एक एक करके सबको बुलाया कि इस चिड़िया की आंख में कौन निशाना लगाएगा। सब आए, युधिष्ठिर भी आए, दुर्योधन भी आए, भीम भी आए। तो सबसे पूछा गया कि आपको क्या दिख रहा है, व्हाट यू आर एबल टू सी। तो किसी ने कहा कि मुझे चिड़िया दिख रहा है, किसी ने कहा मुझे पेड़ दिख रहा है, किसी ने तो यहां तक भी कहा कि मुझे गुरुदेव आपके चरण दिख रहे हैं। सबको द्रोणाचार्य जी ने कहा कि आप इस धनुष को इधर ही रख दो, ये टारगेट, इसको अचीव करना आपके बस की बात नहीं है। लेकिन जब अर्जुन की बारी आई, तो जब द्रोणाचार्य जी ने उनसे पूछा कि क्या दिख रहा है आपको, वत्स क्या देख रहे हो, उन्होंने कहा गुरुजी केवल आंख देख रहा हूं। बोले और कुछ नहीं देख रहे हो, चिड़िया नहीं दिख रही? बोले नहीं गुरुजी मुझे केवल आंख दिख रही है। द्रोणाचार्य ने कहा तुम तीर चलाओ, अवश्य ही तुम्हारा तीर लक्ष्य को भेद देगा। और हम सब जानते हैं कि अर्जुन कितने बड़े धनुर्धारी हुए। तो इस प्रकार से यदि आप अपने जीवन में कुछ भी करना चाहते हैं, IAS बनना हो, डॉक्टर बनना हो, इंजीनियर बनना हो, बिजनेसमैन बनना हो, स्पोर्ट्समैन बनना हो, आपका गोल क्लियर होना चाहिए और आपको उस गोल के लिए यू शुड लिव फॉर दैट गोल एंड यू शुड डाई फॉर दैट गोल। इफ यू आर रेडी टू वर्क अकॉर्डिंग टू दैट, वो गोल आप अवश्य अचीव करेंगे। ऑलरेडी पहले बताया जा चुका है कि डिस्ट्रैक्शन में नहीं फंसना है। आजकल बहुत सारे डिस्ट्रैक्शंस हैं, सोशल मीडिया पे डिस्ट्रैक्शन है, आजकल बहुत ज़्यादा जो है ड्रग्स, अल्कोहल, ये सारी चीज़ जो हमारे युवाओं को खराब कर रही है। इन चीज़ों से बच करके अपने लक्ष्य पे अडिग रहेंगे और ईमानदारी से काम करेंगे, दूसरों के प्रति किसी प्रकार की दुर्भावना से ग्रसित नहीं होंगे, तो निश्चित ही सफलता आपके चरण चूमेगी। इन्हीं शुभकामनाओं के साथ और पुनः बार बार मैं आप सबों का धन्यवाद ज्ञापित करते हुए अपने वचनों को विराम देता हूं।
और किसी भी प्रकार की बैंकिंग आवश्यकता हो, एजुकेशन लोन की आवश्यकता हो या बिजनेस लोन की आवश्यकता हो, केनरा बैंक सदैव आपके दरवाजे पर खड़ा रहेगा। धन्यवाद। ಹಾಜಿ ಶೇಖ್ ಅಹಮದ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿ ನ್ಯಾಷನಲ್ ಗ್ರೂಪ್ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ನೀಡಿದಂತಹ ಕೆನರಾ ಬ್ಯಾಂಕ್ ಡಿಜಿಎಂ ಸಂಜೀವ್ ಕುಮಾರ್ ಅವರಿಗೆ ಧನ್ಯವಾದಗಳು. सभी को नमस्कार। अब देखो, हम लोग बैंकर हैं, हम लोग हर 3 साल पे कभी यहाँ कभी वहाँ बहुत जगह घूमते हैं, बहुत सारे बिजनेसमैन से मिलना होता है, बहुत सारे बिजनेसमैन को सर्विस देना होता है। बट मेरा तीर्थहल्ली का एक्सपीरियंस ऐसा है कि हमारे जो नेशनल ग्रुप हैं ये बिजनेसमैन के साथ एक सोशल रिस्पॉन्सिबिलिटी भी करते हैं, तो इनका बहुत बहुत धन्यवाद इस चीज़ के लिए कि ये समाज को बढ़ावा देते हैं। बाकी हमारे सर ने, संजीव सर ने, यूसुफ सर ने आप लोगों को बहुत अच्छा बताया कि देयर शुड बी लिमिटेड एक्सेस टू मोबाइल अगर आपको फ्यूचर में आगे बढ़ना है तो, अदरवाइज हम अपने करियर को वहीं ख़त्म कर रहे हैं। फर्दर अभी बाकी आप लोगों को अगर किसी भी चीज़ की ज़रूरत हो, किसी भी प्रकार का लोन, एजुकेशन लोन फॉर फ्यूचर स्टडी, आप हमारे ब्रांच को विजिट कर सकते हैं, कैनरा बैंक को किसी भी टाइम। धन्यवाद। ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿದ ಸೌರವ್ ಚೀಫ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ತೀರ್ಥಹಳ್ಳಿ ತಾಲೂಕಿನ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಅನಘಾ KS ಅವರನ್ನು ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಮಟ್ಟದಲ್ಲಿ 7ನೇ ರ್ಯಾಂಕ್ ಅನ್ನು ಪಡೆದಂತಹ ಸಮನ್ವಿತಾ S ರಾವ್ ಅವರ ಪೇರೆಂಟ್ಸ್ ನಮ್ಮೊಂದಿಗಿದ್ದಾರೆ. ಅವರಿಗೆ ನ್ಯಾಷನಲ್ ಸಮೂಹ ಸಂಸ್ಥೆ ಹಾಗೂ ಹಾಜಿ ಶೇಖ್ ಅಹಮದ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸನ್ಮಾನವನ್ನು ಮಾಡುತ್ತಾ ಇದ್ದೇವೆ. ಮುಖ್ಯ ಅತಿಥಿ 7ನೇ ಮುಂದೆ 8th ರ್ಯಾಂಕ್ ಅನಿರುದ್ಧ KM, ಸ್ಟೇಟ್ 8th ರ್ಯಾಂಕ್ ಅನಿರುದ್ಧ KM ರಾಜ್ಯಕ್ಕೆ 8ನೇ ರ್ಯಾಂಕ್ ಅನ್ನು ಪಡೆದಿರುತ್ತಾರೆ. ಅವರನ್ನು ವೇದಿಕೆ ಕಾಮರ್ಸ್ ಅಲ್ಲಿ ರಾಜ್ಯಕ್ಕೆ 7ನೇ ಸ್ಥಾನವನ್ನು ಪಡೆದಂತಹ ಅವನಿ R ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಅವನಿ R
ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಅನ್ನು ಪಡೆದಂತಹ ವಿದ್ಯಾರ್ಥಿ ಅನಘಾ KS ಅವರು ಆಗಮಿಸಿದ್ದಾರೆ. ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದಾರೆ. ಸ್ಟೇಟ್ ಅಲ್ಲಿ 7th ರ್ಯಾಂಕ್ ಪಡೆದಂತಹ ಸಮನ್ವಿತಾ ಎಸ್ ರಾವ್ ಅವರು ಬಂದಲ್ಲಿ ದಯವಿಟ್ಟು ವೇದಿಕೆಗೆ ಬರಬೇಕು. ಅವನಿ ಆರ್ ಬಂದಲ್ಲಿ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ಪಾಲಕ ಪೋಷಕ ವರ್ಗದವರೇ, ಇಂದು ಇಂಥ ಒಂದು ಸುಂದರವಾದಂತಹ ಸಾರ್ಥಕವಾದಂಥ ವೇದಿಕೆಯನ್ನು ಎಲ್ಲ ನ್ಯಾಷನಲ್ ಗ್ರೂಪ್ನೊಂದಿಗೆ ನಾವೆಲ್ಲ ಹಂಚಿಕೊಂಡಿದ್ದೀವಿ ಅಂದರೆ ತುಂಬ ಸಂತೋಷ ಮತ್ತು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನಾವು ಇದೀಗ ಒಂದೆರಡು ದಿನಗಳ ಹಿಂದೆ ನನ್ನ ತಾಯಿ ಮನೆ ಸಿರ್ಸಿ ಅಲ್ಲಿಗೆ ಹೋಗಿದ್ದೆ. ಆ್ಯಕ್ಚುಲಿ ಇವತ್ತು ಮತ್ತು ನಾಳೆ ನಮ್ಮ ಮನೆಯಲ್ಲಿ ಕಾರ್ಯಕ್ರಮಗಳಿತ್ತು. ನಿನ್ನೆ ಫೋನ್ ಬಂತು ನೀವು ಬರಲೇಬೇಕು ಅಂತ. ಹಾಗಾಗಿ ಬೆಳಗ್ಗೆ ನಾವು ನಿನ್ನೆ ಸಂಜೆ ಎಲ್ಲ ತುಂಬ ಮಳೆ ಗಾಳಿ, ಮಾರ್ಗ ಮಧ್ಯದಲ್ಲಿ ಗಿಡ ಮರಗಳೆಲ್ಲ ಬಿದ್ದಿತ್ತು. ಯಾಕಂದರೆ ನಾವು ಹಳ್ಳಿಯಿಂದ ಬರೋರು, ಸ್ವಲ್ಪ ನಿಮ್ಮೊಟ್ಟಿಗೆ ಸೇರೋದು ಸ್ವಲ್ಪ ತಡವಾಯಿತು. ಹಾಗಾಗಿ ಮೊದಲು ನಿಮ್ಮೆಲ್ಲರಲ್ಲಿ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಬರ್ತಿದ್ದಂಗೆ ಸನ್ಮಾನ ಕೂಡ ಆಯಿತು. ತುಂಬ ಗಾಬರಿ ಗಡಿಬಿಡಿ ಕೂಡ ಆಗ್ತಿದೆ ಏನು ಮಾತಾಡಬೇಕಂತ. ಇಂಥ ಒಂದು ವೇದಿಕೆಯಲ್ಲಿ ನಮ್ಮನ್ನು ಕರೆಸಿ ಗೌರವ ಮಾಡಿದ್ದಕ್ಕೆ ಮೊಟ್ಟ ಮೊದಲನೇದಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಸಮಾರಂಭ ಕೇವಲ ಪುರಸ್ಕಾರ ಅಂತ ನಾನು ಭಾವಿಸ್ತಾ ಇಲ್ಲ. ನನ್ನ ಮಗಳಿಗಾಗಿರಬೇಕು ಇರ್ಬೋದು ಅಥವಾ ಇಲ್ಲಿ ಇರುವಂಥ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದೊಂದು ಪ್ರೋತ್ಸಾಹದಾಯಕವಾದಂಥ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ನನಗೆ ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ಎರಡು ರೀತಿಯ ಉದ್ದೇಶ ಹೊಂದಿದೆ ಅಂತ ನನಗೆ ವೈಯಕ್ತಿಕವಾಗಿ ಅನ್ನಿಸ್ತಾ ಇದೆ. ಆರ್ಥಿಕವಾಗಿ ಹಿಂದುಳಿದಂತಹ ವರ್ಗಗಳ ವಿದ್ಯಾರ್ಥಿಗಳಿಗೆ ಇದು ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಮಕ್ಕಳಿಗೆ ಆತ್ಮವಿಶ್ವಾಸವನ್ನು ಮೂಡಿಸುತ್ತೆ, ಜವಾಬ್ದಾರಿಯನ್ನು ಮೂಡಿಸುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗೆ ನನ್ನ ಮಕ್ಕಳಿಗೆ ಹೇಳೋದು ಏನಂತಂದರೆ, ಅಂಕಗಳೇ ಜೀವನ ಅಲ್ಲ, ಆದರೆ ನಿಮ್ಮ ಪರಿಶ್ರಮಕ್ಕೆ ಇವತ್ತೊಂದು ಪರಿಶ್ರಮಕ್ಕೆ ತಕ್ಕದಾದಂಥ ಒಂದು ಪರಿಣಾಮ ಸಿಕ್ಕಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನನ್ನ ಮಗಳಿಗೂ ಕೂಡ ಮೊದಲನೇ ರಿಸಲ್ಟ್ನಲ್ಲಿ 624 ಬಂದಿತ್ತು. ರೀವ್ಯಾಲ್ಯೂಯೇಷನಿಗೆ ಹಾಕಿದಾಗ ಸೋಷಿಯಲ್ನಲ್ಲಿ ಮಾತ್ರ 1 ಅಂಕ ಹೋಗಿತ್ತು. 4 ಮಾರ್ಕ್ಸ್ ಕೊಡುವಲ್ಲಿ 3 ಮಾರ್ಕ್ಸ್ ಕೊಟ್ಟಿದ್ದರು. ಅದೆಲ್ಲ ಒಂದು ಕಡೆ ಎಲ್ಲ ಸೋಷಿಯಲ್ ಟೀಚರ್ಸಿಗೆ ತೋರಿಸಿದಾಗ ಖಂಡಿತವಾಗ್ಲೂ ಮಾರ್ಕ್ಸ್ ಬರುತ್ತೆ ಕೊಡಿ ಅಂತ ಹೇಳಿದರು. ರೀವ್ಯಾಲ್ಯೂಯೇಷನಿಗೆ ಹಾಕಿದಾಗ 625 ಬಂದಿದೆ. ಹಾಗಾಗಿ ನಾನು ಅವಳಿಗೂ ಈ ವೇದಿಕೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ವೇದಿಕೆ ಆ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಪರಿಚಯ ಮಾಡಿಕೊಡ್ತು. ಅವರ ಪ್ರತಿಭೆಯನ್ನು ಇಡೀ ತೀರ್ಥಹಳ್ಳಿ ಶಿವಮೊಗ್ಗ ಜಿಲ್ಲೆಗೆ ಪರಿಚಯ ಮಾಡಿಕೊಡ್ತು ಅಂತ ಹೇಳೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಈ ಒಂದು ವಿದ್ಯಾರ್ಥಿಗಳನ್ನು ಇಡೀ ಜಿಲ್ಲೆ ಹಾಗೆ ಇದು ರಾಜ್ಯ ಮಟ್ಟ ತನಕ ಕೂಡ ಇದು ಹೋದರೂ ಹೋಗ್ಬೋದು. ಇಂದಿನ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ,
ಸರ್ಕಾರಿ ಅನುದಾನ ಬಂದು ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡುವಾಗಲೂ ಕೂಡ ಅದರಲ್ಲೇ ಏನೋ ಹಿಂದೆ ಮುಂದೆ ಆಗ್ತಿರುವಾಗ ನ್ಯಾಷನಲ್ ಗ್ರೂಪ್ ಅವರು ತಮ್ಮ ದುಡಿಮೆಯ ಒಂದು ಭಾಗವನ್ನು ಈ ವಿದ್ಯಾರ್ಥಿಗಳಿಗೆ ನೀಡಿದ್ದಕ್ಕಾಗಿ ಎಲ್ಲ ಪಾಲಕ ಪೋಷಕ ವರ್ಗದ ಪರವಾಗಿ ನಾನು ಅವರಿಗೆ ಆಭಾರಿಯಾಗಿರ್ತೀನಿ ಅಂತ ನಾನು ಈ ವೇದಿಕೆಯ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಈ ನ್ಯಾಷನಲ್ ಗ್ರೂಪ್ ಕೂಡ ಹೀಗೆ ಇನ್ನೂ ಉನ್ನತವಾಗಿ ಬೆಳೀಲಿ, ಸಮಾಜಕ್ಕೆ ಒಳ್ಳೊಳ್ಳೆ ಕೊಡುಗೆಯನ್ನು ಕೊಡಲಿ, ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ವೇದಿಕೆ ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲ್ ಅಂತ. ನಾನು ಈ ವರ್ಷ ಸಹ್ಯಾದ್ರಿ ICSE ಶಾಲೆಯಲ್ಲಿ 10ನೇ ತರಗತಿಯನ್ನು ಮುಗಿಸಿರುತ್ತೇನೆ. ನ್ಯಾಷನಲ್ ಇನ್ಫ್ರಾಟೆಕ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಹಾಜಿ ಶೇಖ್ ಅಹಮದ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಏಕೆಂದರೆ ಇವತ್ತು ನಾವು ಎಲ್ಲ ಡಿಸ್ಟಿಂಕ್ಷನ್ ಬಂದಿರೋ ಎಲ್ಲ ಮಕ್ಕಳಿಗೂ ಒಂದು ವೇದಿಕೆಯನ್ನು ಕೊಟ್ಟು ನಮಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಿದ್ದಾರೆ. ಈ ವಿದ್ಯಾರ್ಥಿ ವೇತನದಿಂದ ಬರೀ ನಮಗೆ ಆರ್ಥಿಕ ಸಹಾಯ ಅಲ್ಲದೆ ಮಕ್ಕಳಿಗೆ ಓದೋಕ್ಕೆ ಒಂದು ಇನ್ಸ್ಪಿರೇಷನ್ ಮೋಟಿವೇಶನ್ ಸಿಕ್ಕಿದಾಗುತ್ತೆ. ಈಗ ಎಲ್ಲ ಮಕ್ಕಳು ಏನಂದರೆ SLC ಪಾಸ್ ಆದರೆ ಸಾಕು, ನನಗೆ SLC ಪಾಸ್ PUC ಪಾಸಾಗಿ ಯಾವ್ದಾದ್ರು ಒಂದು ಕಾಲೇಜ್ ಸೇರಿಕೊಂಡ್ರೆ ಸಾಕು ಅನ್ನೋಂಗಿರ್ತಾರೆ. ಅದಲ್ಲದೆ ಒಳ್ಳೆ ಮಾರ್ಕ್ಸ್ ತೆಗೆದು ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಹೆಸರು ತರೋವಂಥ ಕೆಲಸ ಮಾಡೋದಕ್ಕೆ ಒಂದೊಳ್ಳೆ ಮೋಟಿವೇಶನ್ ಸಿಗೋದಕ್ಕೆ ಒಂದು ಒಳ್ಳೆ ವೇದಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದಲ್ಲಿ ನಮ್ಮಂಥವ್ರು ಎಷ್ಟೋ ಜನ ಡಿಸ್ಟಿಂಕ್ಷನ್ ಬಂದಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿ ವೇತನವನ್ನು ಕೊಡೋ ಮೂಲಕ ನಮ್ಮ ಮುಂದಿನ ಓದಿಗೆ ಆಗಲಿ, ಅಂದರೆ ಆರ್ಥಿಕ ಸಹಾಯ ಅಲ್ಲದೆ ನಮಗೆ ಒಳ್ಳೆ ಉತ್ತೇಜನ ಸಿಗುತ್ತೆ. ಓದಿದ್ರೆ ಹೀಗೆ ಸ್ಕಾಲರ್ಶಿಪ್ ಇದೆ, ನಾವು ಜಾಸ್ತಿ ಚೆನ್ನಾಗಿ ತೆಗೆದ್ರೆ ನಮಗೆ ಒಳ್ಳೆ ಇದು ಆರ್ಥಿಕ ಸಹಾಯ ಮಾಡ್ತಾರೆ ಅಂತ. ಆ ರೀತಿ ಮಕ್ಕಳನ್ನ ಗುರುತಿಸಿ ವಿದ್ಯಾರ್ಥಿ ವೇತನ ನೀಡೋದಲ್ಲದೆ ಈ ರೀತಿ ಒಳ್ಳೆಯ ವೇದಿಕೆಯನ್ನು ನಮಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಅದಕ್ಕಾಗಿ ನ್ಯಾಷನಲ್ ಇನ್ಫ್ರಾಟೆಕ್ ಪ್ರೈವೇಟ್ ಲಿಮಿಟೆಡ್ ಅದರ ಎಲ್ಲ ಮುಖ್ಯಸ್ಥರಿಗೂ ಗಣ್ಯರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಉತ್ತಮವಾಗಿ. ಸಾಧಕರೇ, ನನಗೆ ಮೊನ್ನೆಯವರೆಗೂ ಸಹಿತ ಈ ಒಂದು ಮುಂಚೆ ಗೊತ್ತಿತ್ತು ಈ ಒಂದು ಸಂಸ್ಥೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುತ್ತೆ ಅಂತೇಳಿ. ಆದರೆ ನನ್ನ ಮಗಳಿಗೆ ಅದನ್ನು ಕೊಡುತ್ತೆ ಅಂಥೇಳಿ ನನಗೆ ಮೊನ್ನೆಯವರೆಗೂ ಗೊತ್ತಿರಲಿಲ್ಲ. ಮೊನ್ನೆ ಫೋನ್ ಮಾಡಿದ ಮೇಲೆ ಗೊತ್ತಾಯಿತು ಇವತ್ತಿಗೆ ಬರಲಿಕ್ಕೆ ಅಂಥೇಳಿ. ಮಗಳಿಗೆ ಕಮ್ಯುನಿಕೇಟ್ ಮಾಡಿದೆ, ನಿನ್ನೆನೂ ಫೋನ್ ಮಾಡಿತ್ತು, ಮಗಳಿಗೂ ಫೋನ್ ಮಾಡಿದರು. ಆದರೆ ಅವರು ಬರೀ ದೂರ ಹೋಗಿದ್ದಾಳೆ, ಅಲ್ಲಿ ಬರಲಿಕ್ಕಾಗಿಲ್ಲ. ಹಾಗಾಗಿ ಅವ್ರು ಬರುವಾಗ ನಾನು ಬಂದೆ. ಒಂದು ನನಗನ್ನಿಸ್ತಾ ಇರೋದು, ನಾನು ಇಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡು ನನಗೆ ಒಂದು ಸನ್ಮಾನ ಮಾಡಿದ್ದು ನನ್ನ ಮಗಳ ಸಾಧನೆಯಿಂದ. ಹಾಗೆ ಇವರುಗಳು ತಮ್ಮ ತಂದೆಯ ಹೆಸರಿನಲ್ಲಿ, ತಂದೆ ಅಲ್ವಾ, ತಂದೆ ಹೆಸರಿನಲ್ಲಿ ತಂದೆಯನ್ನು ಗುರುತು ಮಾಡ್ತಾ ಇದ್ದಾರೆ. ಇದೇ ಕೆಲಸ ನನ್ನ ಮಗಳು ನನಗೆ ಮಾಡಿದ್ದಾಳೆಂದೇ ನಾನು ತಿಳ್ಕೊಂಡಿದ್ದೀನಿ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಗಳು ಬರೀ ಓದಿನಿಂದ ಹೋಗಬೇಡಿ, ನಿಮ್ಮ ಪೇರೆಂಟ್ಗಳು ಅಪ್ಪ ಅಮ್ಮ ಅವ್ರನ್ನ ಗುರುತು ಮಾಡುವಂಥ, ಸಮಾಜದಲ್ಲಿ ಗುರುತಿಸುವಂಥ ಕೆಲಸವನ್ನು ಇಂಥವ್ರ ಮಗ ಅಂತ ಹೇಳೋದಕ್ಕಿಂತ ಇಂಥವ್ರ ಅಪ್ಪ ಅಂತ ಹೇಳುವಾಗೆ ನೀವು ರೆಡಿಯಾಗಿ. ಏಕೆಂದರೆ ನಾನು ಇಲ್ಲಿಯವರೆಗೆ ನನ್ನ ಮಗಳು ಅಂತ ಹೇಳಲಿಕ್ಕೆ ನಾನು ಯಾವುದೇ ಸಾಧನೆ ಮಾಡಲಿಲ್ಲ. ನಾನು ಯಾವ ಥರ ಅಂದರೆ ಜಾಕ್ ಆಫ್ ಆಲ್ ಮಾಸ್ಟರ್ ನನ್ ಅಂತ ಹೇಳಿದಾಗೆ, ಆಡು ಮಟ್ಟದ ಸೂಪಿಲ್ಲ ಅಂತ ಹೇಳಿದಾಗೆ ನಾನು ಎಲ್ಲ ಕೆಲಸ ಮಾಡಿದವನು. ಆದರೆ ಯಾವುದೇ ಉದ್ಯೋಗದಲ್ಲಿ ಯಾವುದೇ ಕೆಲಸದಲ್ಲಿ ನಾನು ತುದಿ ಮುಟ್ಟಲಿಲ್ಲ. ಹಾಗೆ ಆಗಬೇಡಿ ನಾನು ಪಾಠ ಮಾಡಬೇಕಾದ್ರು ಹೇಳ್ತಾ ಇದ್ದೆ. ಡಿಗ್ರಿ ಕಾಲೇಜಲ್ಲಿ ಪಾಠ ಮಾಡಬೇಕಾದ್ರು ಹುಡುಗರು ಅದೇ ಹೇಳ್ತಾ ಇದ್ದೆ, ನನ್ನಂಗೆ ಆಗಬೇಡಿ, ನೀವು ಯಾವುದಾದ್ರು ಒಂದು ಉದ್ಯೋಗವನ್ನು ಹಿಡಿದು ಅದನ್ನು ತುದಿ ಮುಡಿಸಿ ಅಂತೇಳಿ ಹೇಳ್ತಾ ಇದ್ದೆ. ಹಾಗೆ ನಾನು ಹೇಳೋದು ಹುಡುಗರುಗಳಿಗೆ, ನೀವೇನು ಓದಿನಲ್ಲಿ ಅಂಕವನ್ನು ಪಡೆದ್ರಿ, ಆ ಅಂಕ ಇಲ್ಲಿಗೆ ನಿಲ್ಲಬಾರ್ದು. ನಾನು ಮಗಳಿಗೆ ಹೇಳ್ತಾ ಇದ್ದೆ, ಅಂಕ ಮಂತಿ ಹೇಳಿದರು ಅನಗ ಅವರ ತಾಯಿ, ಅಂಕವೇ ಮುಖ್ಯ ಅಲ್ಲ, ನಾವು ಜೀವನ ಹೇಗೆ ಅದನ್ನು ಕಲಿಬೇಕು. ನಾನು ನನಗೆ ಹೇಳಿದರೆ ಬೇಜಾರಾಗೋದ್ರಿಂದ ಇಲ್ಲ, ನಾನು 10th ಜಸ್ಟ್ ಪಾಸು. ಆದರೆ ಇವತ್ತು ನಾನು ಮಗಳಿಗೆ, ಇಬ್ಬರು ಮಕ್ಕಳಿಗೆ ಓದಿಸ್ತಾ ಇದ್ದು ತಾಯಿಯನ್ನು ಪಾಲನೆ ಮಾಡ್ತಾಯಿದ್ದೀನಿ. ಹಾಗೆ 4-6 ಜನಕ್ಕೆ ನಾನು ಪಾಠವನ್ನು ಮಾಡಿದ್ದೀನಿ. ಎಲ್ಲ ಮಾಡಲು ಸಾಧ್ಯ, ಅಂಕದ ಹಿಂದೆ ಹೋದರೆ ಮಾತ್ರ ಎಲ್ಲ ಸಾಧ್ಯ, ಸುಳ್ಳು. ಹಾಗೆಯೇ ಈ ಸಂಸ್ಥೆಯಲ್ಲೂ ಸಹಿತ ಎಲ್ಲರೂ ಸಹಿತ ಭಾರಿ ಉತ್ತಮ ಓದೋರಲ್ಲ ನಮಗೆ ತಿಳಿದ ಹಾಗೆ.
ಆದರೆ ಅವರು ಮಾಡುವಂಥ ಕೆಲಸದಿಂದ ಅವರನ್ನು ಇಡೀ ರಾಜ್ಯವೇ ಬನ್ನಿ ಈ ರೋಡ್ ಮಾಡಿ ಅಂತೇಳಿ ಕರೆದು ಕೊಡುತ್ತೆ. ಯಾಕಂದರೆ ಅವ್ರು ಮಾಡೋ ಕೆಲಸ ಆಗಿದೆ. ಹಾಗೂ ನೀವು ಅಷ್ಟೇ ಮುಂದೆ ಹೋಗುವಂಥ ಕೆಲಸಕ್ಕೆ ನಿಮ್ಮನ್ನು ಕರೆದು ಕೊಡುವ ಹಾಗೆ, ಕೆಲಸವನ್ನು ಕೊಡುವ ಹಾಗೆ ನೀವು ಓದಿ ಕೆಲಸ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಮುಂದೆ ಶೇಖ್ ಅಹಮದ್ ಫೌಂಡೇಶನ್ ವತಿಯಿಂದ ನನಗೆ ತಿಳಿದ ಹಾಗೆ ಸುಮಾರು ಹಲವಾರು ವರ್ಷಗಳಿಂದ ಈ ತಾಲೂಕಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಒಂದು ಕಾರ್ಯಕ್ರಮದ ಮೂಲಕ ಉತ್ತೇಜಿಸಿ ಅವರನ್ನು ಮುಂದೆ ಇನ್ನು ಉತ್ತಮ ರೀತಿಯಲ್ಲಿ ಅವರ ಪ್ರಗತಿಯನ್ನು ಕಾಣಲಿಕ್ಕೆ ಅವಕಾಶವನ್ನು, ಒಂದು ವೇದಿಕೆಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದನ್ನು ನಾವು ಹಲವಾರು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ತಾಲೂಕಿನ ಮೂಲೆಗಳಿಂದ ಬಂದಂಥ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿನಿಯರೇ, ಪೋಷಕರೇ, ಈ ಥರದ ಕಾರ್ಯಕ್ರಮಗಳನ್ನು ಹಲವಾರು ಜನ ಮಾಡ್ತಾರೆ. ಮಾಡುವಾಗ ಅವರಲ್ಲಿ ಒಂದು ಉದ್ದೇಶ ಬೇರೆ ಇರುತ್ತೆ. ಅದು ರಾಜಕೀಯಕ್ಕೆ ಬರ್ತಕ್ಕಂಥ ಉದ್ದೇಶ ಇಟ್ಕೊಂಡು ಕೆಲವರು ಮಾಡ್ತಕ್ಕಂಥದ್ದು, ಇನ್ನು ಕೆಲವರು ಬೇರೆ ಬೇರೆ ಉದ್ದೇಶಗಳಿಂದ ಮಾಡ್ತಾರೆ. ಆದರೆ ನನಗೆ ಗೊತ್ತಿದ್ದಂಗೆ ಇವರೆಲ್ಲ ಸಹೋದರರು ನನಗೆ ಆತ್ಮೀಯರು. ಇವರು ಯಾವತ್ತೂ ಕೂಡ ರಾಜಕೀಯ ಅಥವಾ ಮತ್ತೊಂದು ಉದ್ದೇಶವನ್ನು ಇಟ್ಕೊಂಡು ಇಂಥ ಸತ್ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಕೇವಲ ನಾವು ದುಡ್ದಿದ್ರಲ್ಲಿ ಅನ್ಯರಿಗೂ ಅದರಿಂದ ಒಂದು ಸಮಪಾಲಾಗಿ ಹೋಗಬೇಕು. ಮತ್ತು ಅವರು ಮೊಟ್ಟ ಮೊದಲಿಗೆ ನಾನು ತಿಳಿದಂಗೆ ಒಬ್ಬ ಚಿಕ್ಕ ಕಾಂಟ್ರಾಕ್ಟರ್ ಆಗಿ ಈ ತಾಲೂಕಿಗೆ ಹಾಜಿ ಶೇಖ್ ಮೊಹಮ್ಮದ್ ಬಂದರು ಅಂತ ನಾನು ಕೇಳ್ಪಟ್ಟೆ, ನಂಗೆ ಗೊತ್ತಿಲ್ಲ ಸರಿಯಾಗಿ. ಆ ನಂತರದಲ್ಲಿ ಅವರ ಬೆಳವಣಿಗೆಗಳಾಗ್ತಾ, ಯಾಕೆಂದರೆ ಅವರ ವೃತ್ತಿಯಲ್ಲಿ ಅವರಿಗಿರ್ತಕ್ಕಂಥ ಶ್ರದ್ಧೆ ಮತ್ತು ಭಕ್ತಿಯಿಂದ ಇವತ್ತು ಇಡೀ ರಾಜ್ಯಕ್ಕೆ ಒಂದು ಲಿಮಿಟೆಡ್ ಅಂತೇಳಿ, ಯಾಕೆಂದರೆ ಇತ್ತೀಚೆಗೆ ಅದು ಲಿಮಿಟೆಡ್ ಆಗಿದೆ. ಅದು ಸಾಧಾರಣದ ಸಾಧನೆ ಅಲ್ಲ. ಒಂದು ಚಿಕ್ಕ ಸಂಸ್ಥೆಯಿಂದ ಪ್ರಾರಂಭ ಮಾಡಿ ಇವತ್ತು ನಾಡಿನಾದ್ಯಂತ ಅನೇಕ ಏರ್ಪೋರ್ಟ್ಗಳಿರ್ಬೋದು, ರಸ್ತೆಗಳಿರ್ಬೋದು, ಹೈವೇಗಳಿರ್ಬೋದು, ಅತ್ಯುನ್ನತ ಶ್ರೇಣಿಯ ಅತ್ಯುನ್ನತ ಗುಣಮಟ್ಟದ ಕೆಲಸಗಳನ್ನು ಮಾಡಿ ಇವತ್ತು ಇಡೀ ರಾಜ್ಯಾದ್ಯಂತ ನ್ಯಾಷನಲ್ ಅಂತಕ್ಕಂಥದ್ದು ಒಂದು ಪ್ರಚಲಿತವಾಗಿದೆ. ಅಂಥ ಸಂಸ್ಥೆಯಲ್ಲಿ ಹಲವಾರು ಅವರಿಗೆ ತೊಂದರೆ ತಾಪತ್ರಗಳು ಕೂಡ ಬರ್ತಾ ಇರ್ತವೆ. ಅಂಥವನ್ನೆಲ್ಲ ನಿಭಾಯಿಸ್ಕೊಂಡು ನಾವು ಹೇಳ್ತೀವಿ ನ್ಯಾಷನಲ್ ಏನು ಬಿಡಪ್ಪ ದುಡ್ಡಿದೆ ಅಂತೇಳಿ. ಆದರೆ ಆ ದುಡ್ಡು ಇರೋದಕ್ಕೂ ಕೂಡ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅವರು ನುಂಗ್ಕೊಂಡು ಇವತ್ತು ಈ ಕ್ಷೇತ್ರದಲ್ಲಿ ಇವತ್ತು ಹೆಮ್ಮರವಾಗಿ ಬೆಳೆದಿದ್ದಾರೆ. ಅದರಿಂದ ಅವ್ರನ್ನ ನಾವು ನಿಜವಾಗೂ ನಮ್ಮ ತಾಲೂಕಿಗೆ ಇವತ್ತು ಇಡೀ ಜಿಲ್ಲೆನಲ್ಲಿ ಕೂಡ ಇಂಥ ಕಾರ್ಯಕ್ರಮಗಳನ್ನು ಯಾವ ಸಂಘ ಸಂಸ್ಥೆಗಳು ಕೂಡ ಮಾಡ್ತಾ ಇಲ್ಲ. ಅಂಥದ್ರಲ್ಲಿ ನಮ್ಮ ತಾಲೂಕಿನಲ್ಲಿ ಇಂಥ ಒಂದು ಹೆಮ್ಮೆಯ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ನಮಗೆ ಎಲ್ಲ ಸಂತೋಷದ ವಿಚಾರ. ಅವರು ಇವತ್ತು ಅನೇಕ ಉದ್ಯಮಗಳಿದ್ದಾವೆ ತೀರ್ಥಹಳ್ಳಿನಲ್ಲಿ. ಈಗಾಗಲೇ ಅವರು ಹೇಳಿದ್ರು ಶಿವಮೊಗ್ಗದಲ್ಲಿ ಮತ್ತೊಂದು ಗೋಲ್ಡ್ ಪ್ಯಾಲೇಸನ್ನು ಓಪನ್ ಮಾಡ್ತೀವಿ ಅಂತೇಳಿ, ತುಂಬ ಸಂತೋಷ. ನಾವು ಅದೇ ಥರ ನಮ್ಮ ಬೆಂಬಲವೂ ಕೂಡ ನಮ್ಮ ಅಂದರೆ ಎಲ್ಲ ಇಲ್ಲಿ ಏನು ನಾವು ಇವತ್ತು ಬಂದು ಭಾಗವಹಿಸಿದ್ದೀವಿ, ನಾವೆಲ್ಲರೂ ಕೂಡ ಅವರಿಗೆ ಬೆಂಬಲವನ್ನು ಕೊಡಬೇಕು. ಆಮೇಲೆ ಅವರು ಇಂಥ ಕಾರ್ಯಕ್ರಮಗಳನ್ನು ಜಾತ್ಯತೀತವಾಗಿ ಮಾಡ್ತಾರೆ ಅನ್ನೋದು ಇಲ್ಲಿ ಅತ್ಯಂತ ಮುಖ್ಯ. ಅವರು ಮನಸ್ಸು ಮಾಡಿದರೆ ಕೇವಲ ಅವರ ಜನಾಂಗಕ್ಕೆ ಮಾಡ್ಬೋದಾಗಿತ್ತು, ಆದರೆ ಆ ಥರ ಅವರು ಎಲ್ಲೂ ಮಾಡಿಲ್ಲ. ಇಡೀ ನಮ್ಮ ತಾಲೂಕಲ್ಲಿ ಎಷ್ಟು ಜನಾಂಗಗಳಿದಾವೋ ಆ ಎಲ್ಲ ಜನಾಂಗಗಳ ಪ್ರತಿಭಾವಂತರನ್ನ ಇವತ್ತು ಒಂದೇ ವೇದಿಕೆಯಲ್ಲಿ ಗುರುತಿಸಕ್ಕಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ನಿಮ್ಮ ಎಲ್ಲ ಉದ್ಯಮಗಳು ಇನ್ನೂ ಹೆಮ್ಮರವಾಗಿ ಬೆಳೀಲಿ. ನಿಮ್ಮ ಈ ಥರದ ಸೇವೆ ನಮ್ಮ ತಾಲೂಕಿನ ಪ್ರತಿಭಾನ್ವಿತರಿಗೆ ನಿರಂತರವಾಗಿ ಸಿಗಲಿ. ಹಾಗೆ ನಾನು ಕೂಡ ಇಲ್ಲಿ ನನ್ನ ಮಗನೂ ಕೂಡ ಇಲ್ಲಿ ಬಂದು ನಾವು ಒಂದು ತಗೊಂಡಿದ್ದೀವಿ ನಿಮ್ಮಿಂದ. ಇವತ್ತು ಮಗಳು ಕೂಡ ಬಂದಿಯಾಳೆ. ಮಗನು ಕನ್ನಡದಲ್ಲಿ 125ಕ್ಕೆ 125 ತಗೊಂಡು ಇಲ್ಲಿ ಬಂದಿದ್ವಿ. ಹಾಗೆ ಮಗಳು ಕೂಡ 125ಕ್ಕೆ 125 ತಗೊಂಡು ಇವತ್ತು ಇಲ್ಲಿ ವೇದಿಕೆಗೆ ಈಗ ನೆಕ್ಸ್ಟ್ ಸನ್ಮಾನ ಕೂಡ ಆಗುತ್ತೆ. ಅವಳು 91% ತಗೊಂಡಿಯಾಳೆ. ಹಾಗಾಗಿ ನಮಗೂ ಕೂಡ ಹೆಮ್ಮೆ ಇದೆ. ನಾನು ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯ ಕೆಲಸ ಮಾಡಿದ್ದಕ್ಕೆ ನಮ್ಮ ಎರಡೂ ಮಕ್ಕಳು 125ಕ್ಕೆ 125 ಕನ್ನಡದಲ್ಲಿ ತಗೊಂಡಿದ್ದರಿಂದ ನನಗೂ ಅಭಿನಂದನೆಗಳು ಅವರಿಗೆ ಅಂತೇಳಿ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಹಾಗೂ ಈ ಹಾಜಿ ಶೇಖ್ ಅಹಮದ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ತೀರ್ಥಹಳ್ಳಿ ಇವರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಒಬ್ಬ ಸೈಕಲ್ ಮೆಕ್ಯಾನಿಕ್. ನನ್ನ ಮಗಳು ಇಷ್ಟು ನಂಬರ್ ತಳ್ತಾಳೆ ಅಂತ ನಂಗೆ ಗೊತ್ತಿರಲಿಲ್ಲ. ಅವಳನ್ನ ಸನ್ಮಾನ ಮಾಡೋದು ನನಗೆ ತುಂಬ ಖುಷಿಯಾಗಿದೆ. ಹಾಗಾಗಿ ಇವರೇ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕಬೇಕು ಅಂತ ನಮ್ಮದೊಂದು ಆಸೆ. ಇವರೇ ಬಡವರಿಗೆ
ಎಲ್ಲರಿಗೂ ಒಂದು ಉಪಕಾರ ಆಗುತ್ತೆ. ನೀವು ಮನಸ್ಸು ಮಾಡ್ತೀರಿ, ದೊಡ್ಡ ವಿಷಯನೇ ಅಲ್ಲ. ಒಳ್ಳೆ ನ್ಯಾಷನಲ್ ಲೆವೆಲು ಮೆಡಿಕಲ್ ಕಾಲೇಜ್ ಮಾಡ್ಬೋದು ನೀವು. ದಯವಿಟ್ಟು ಒಂದು ಟ್ರೈ ಮಾಡಿ. ಅಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಅವಕಾಶ ಕೊಡಿಗೆ ತುಂಬ ಥ್ಯಾಂಕ್ಸ್. ಧನ್ಯವಾದಗಳು. ಮುಂದೆ ನಿಮ್ಗೆಲ್ರಿಗೂ ಗೊತ್ತಾಯಿದೆ, ನಮ್ಮ DGM ಮಾತನಾಡುವಾಗ ಒಂದು ಮಾತನ್ನು ಹೇಳಿದ್ರು. ನನಗೂ ಕೂಡ ಅದೇ ನನ್ನ ಮನಸ್ಸಲ್ಲಿ ಇದ್ದಂಥದ್ದು. ಈ ಸಭೆಯನ್ನು ನೋಡುವಾಗ ಇಂಡಿಯಾ ನೋಡಿದಾಗುತ್ತೆ, ಇಡೀ ಭಾರತ ಇಲ್ಲಿದೆ ಅಂತ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾಕೆ ಒಳ್ಳೆ ಕಾರ್ಯಕ್ರಮ ಅಂದರೆ, ನಾವು ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಿದ್ರೆ ಯಾವುದೋ ಒಂದು ಧರ್ಮದವ್ರು ಹೋಗ್ತಾರೆ. ಒಬ್ಬ ಜ್ಞಾನಿ ಹೇಳ್ತಾನೆ, ಅವನಲ್ಲಿ ಸಾಕಷ್ಟು ಹಣ ಇರುತ್ತೆ, ಆ ಹಣನ ಹೇಗೆ ವಿನಿಯೋಗ ಮಾಡಬೇಕು ಅಂತೇಳಿ ಅವರು ಹಿರಿಯರ ಹತ್ರ ಎಲ್ಲ ಅವನು ಒಂದು ಒಪಿನಿಯನ್ ಕೇಳ್ತಾನೆ. ಹಿಂದೂಗಳ ಹತ್ರ ಹೋದಾಗ ದೇವಸ್ಥಾನ ಕಟ್ಟಿ ಅಂತ ಹೇಳ್ತಾರೆ, ಮುಸ್ಲಿಂ ಧರ್ಮದವ್ರ ಹತ್ರ ಹೋದಾಗ ಮಸೀದಿ ಕಟ್ಟಿ ಅಂತ ಹೇಳ್ತಾರೆ, ಸಿಖ್ರ ಹತ್ರ ಹೋದಾಗ ಗುರುಮಂದಿರ ಕಟ್ಟಿ ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ರ ಹತ್ರ ಹೋದಾಗ ಚರ್ಚ್ ಕಟ್ಟಿ ಅಂತ ಹೇಳ್ತಾರೆ. ಇದು ಅವರಿಗೆ ಸಮಾಧಾನ ತರೋದಿಲ್ಲ. ನಂತರ ಒಬ್ಬ ಮಹಾನ್ ಮೇಧಾವಿ ಹತ್ರ ಹೋದಾಗ ಈ ಎಲ್ಲ ಧರ್ಮದವ್ರು ಬರುವಂಥ ಒಂದು ಶಾಲೆನ ನಿರ್ಮಾಣ ಮಾಡೋ, ಅದು ನಿಜವಾದ ಒಂದು ಸಾರ್ಥಕ ಕಾರ್ಯ ಆಗುತ್ತೆ ಅಂತ. ಆ ನಿಟ್ಟಿನಲ್ಲಿ ನಮ್ಮ ಇವ್ರ ಬಗ್ಗೆ ಎಷ್ಟು ಹೇಳಿದ್ರೆ ಸಾಲದು. ನಮಗೆಲ್ಲ ತುಂಬ ಆತ್ಮೀಯರವ್ರನ್ನ ಎದುರುಗಡೆ ಕೂರಿಸ್ಕೊಂಡು ಮುಖಸ್ತುತಿ ಮಾಡೋದಲ್ಲ. ತಮ್ಮ ಈಗಾಗಲೇ ಇವರು ಹೇಳಿದಾಗೆ ತಮ್ಮ ದುಡಿಮೆಯಲ್ಲಿ ಇಷ್ಟೊಂದು ಮೊತ್ತ, ಈಗಾಗಲೇ ಸುಮಾರು 1 ಕೋಟಿ ರೂಪಾಯಿ ಆಗಿರ್ಬೋದು. ಈ ಕಾರ್ಯಕ್ರಮದಲ್ಲಿ ಕೊಟ್ಟಿರೋ ಹಣ ಅಂದರೆ ಒಂದು 60-65 ಲಕ್ಷ ಆದರೂ ಕೂಡ ಹೀಗೆ ಬೇರೆ ಬೇರೆ ರೂಪದಲ್ಲಿ ಕೊಟ್ಟಿರೋಂಥದ್ದು ಕೋಟಿ ಮೀರಿತ್ತೆ. ತೀರ್ಥಹಳ್ಳಿಯಲ್ಲಿ ಹಿಂದೆ ಈ ಹಿರಿಯರಿಗೆಲ್ಲ ಗೊತ್ತಿದೆ, 3ನೇ ನಂಬರ್ ಬೀಡಿ ಮಾಲೀಕರೊಬ್ಬರಿದ್ದ ಖಾದರ್ ಸಾಹೇಬ್ ಅಂತ. 70-80ರ ದಶಕದಲ್ಲಿ ಈ ತೀರ್ಥಹಳ್ಳಿಯಲ್ಲಿ ನಡೆಯುವಂಥ ಎಲ್ಲ ಧಾರ್ಮಿಕ, ಸಾಮಾಜಿಕ, ಕ್ರೀಡೆ ಎಲ್ಲ ಕಾರ್ಯಗಳಿಗೆ ಅವರು ಒಂದು ಆಶ್ರಯಾಗಿದ್ದರು. ಅವರನ್ನು ಮರ್ತು ಬಿಟ್ಟಿದ್ದೀವಿ. ನಾನು ಯಾಕೆ ಅದನ್ನು ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಮನುಷ್ಯ ಸಹಜವಾಗಿ ಇದು ನಮ್ಮ ಇದರಲ್ಲಿ ಬರ್ತದೆ, ಮರಿಬಾರ್ದು, ನಮ್ಮ ಮಕ್ಕಳು ಮರಿಬಾರ್ದು ಅಂತ. ನಿಮಗೆ ಇವತ್ತು ಅವ್ರು ಕೊಡುವಂಥ ಇನ್ನೊಬ್ಬರ ಸಂತೋಷವನ್ನು ನೋಡಿ ನಾವು ಸಂತೋಷ ಪಡೋದಿದೆಯಲ್ಲ, ದಟ್ಸ್ ಗ್ರೇಟ್. ನಾನು ಗಮನಿಸ್ತಾ ಇದ್ದೆ, ಅವರು ಆ ವಿದ್ಯಾರ್ಥಿಗಳನ್ನು ಆನರ್ ಮಾಡುವಾಗ ಅವ್ರ ಮುಖದಲ್ಲಿ ಎಷ್ಟು ಸಂತೋಷ ಇದೆ ಅಂದರೆ, ಅವರ ಮಕ್ಕಳನ್ನು ಅಭಿನಂದಿಸೋವಾಗಲೂ ಕೂಡ ಅಷ್ಟು ಸಂತೋಷ ಅವರಿಗೆ ಕಾಣಲಿಕ್ಕಿಲ್ಲ. ಅಷ್ಟೂ ಜನ ಸಹೋದರರು ಸಂತೋಷ ಪಡ್ತಾರೆ. ಇದು ಮಾನವೀಯ ಒಂದು ಕಳಕಳಿ. ಅದರಿಂದ ಇಂತಹ ಒಂದು ವೇದಿಕೆ, ಇಂತಹ ಒಂದು ಪ್ರೋತ್ಸಾಹ ಎಲ್ಲ ಮಕ್ಕಳಲ್ಲಿ ಮಾನವೀಯ ಕಳಕಳಿಯನ್ನು ಮೂಡಿಸಬೇಕು. ನಮ್ಮ ಹೈದರ್ ಅವರು ಮಾತಾಡಿ ಆದಮೇಲೆ ಬೇರೆ ಇಲ್ಲ. ಅವರು ಹೇಳುವಂಥ ಮಾತುಗಳು ಇವರು ಯಾವಾಗಲೂ, ಇವತ್ತಂತಲ್ಲ, ಯಾವುದೇ ಒಂದು ಸಂದರ್ಭ ಸಿಕ್ಕಿದಾಗ ಅವ್ರ ಹತ್ರ ನಾವು ಮಾತನಾಡುವಾಗ ಇಂಥದ್ದೇ ವಿಚಾರ ಮಾತಾಡ್ತೀವಿ. ಹಾಗಾಗಿ ನೀವೆಲ್ಲರೂ ಕೂಡ ಪ್ರತಿಭಾವಂತರಿದ್ದೀರಿ. ಈ ನಮ್ಮ ಸಂಜೀವ್ ಕುಮಾರ್ ಸರ್ ಹೇಳಿದ ಹಾಗೆ ಈ ದೇಶದ ಆಸ್ತಿ ಆಗಬೇಕು. ನೀವೆಲ್ಲ ಕೇವಲ ಆಸ್ತಿ ಆದರೆ ಸಾಲದು, ಮನುಷ್ಯರಾಗಬೇಕು. ನಮ್ಮ ಯಾವುದ್ಯಾವುದೋ ಒಂದೊಂದು ಕಾರಣದಿಂದ ಒಂದು ಧರ್ಮಕ್ಕೋ, ಒಂದು ಪಂಗಡಕ್ಕೋ, ಒಂದು ಪ್ರದೇಶಕ್ಕೋ ಸೀಮಿತರಾಗ್ತಾ ಇದ್ದೀವಿ. ಇದೆಲ್ಲ ನಾವು ವಿಶ್ವಮಾನವರಾಗಬೇಕು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ನ್ಯಾಷನಲ್ ಗ್ರೂಪ್ ಆಫ್ ಕಂಪನಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನಿಮಗೆಲ್ಲರಿಗೂ ಶುಭಾಶಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ಒಂದು ಅವಿಸ್ಮರಣೀಯವಾದಂಥ ಕಾಲಘಟ್ಟದಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ದೀವಿ. ತುಂಬ ಸಂತೋಷ ಆಗುತ್ತೆ ಈ ಮಕ್ಕಳನ್ನು ನೋಡಿದಾಗ. ಇವರೆಲ್ಲ ನಮ್ಮ ದೇಶವನ್ನು ಕಟ್ತಕ್ಕಂಥ ಒಂದು ರೀತಿಯ ಮಕ್ಕಳು. ಹಾಗಾಗಿ ಬಹಳ ಸಂತೋಷ ಆಗ್ತಾಯಿದೆ ಈ ಮಕ್ಕಳನ್ನು ನೋಡಿದಾಗ. ನಾವು ಶಾಲೆಯಲ್ಲಿ ಓದುವಾಗ ಈ ರೀತಿಯ ಒಂದು ಸಂಸ್ಥೆ ಇದ್ದಿದ್ದರೆ ನಾವು ಕೂಡ ರ್ಯಾಂಕ್ ಬರ್ತಿದ್ರೇಮೋ ಅಂತ ಅನ್ನಿಸ್ತಾ ಇದೆ ಈಗ ನನಗೆ. ಆದರೆ ಆ ಕಾಲದಲ್ಲಿ ಈ ರೀತಿಯ ಒಂದು ಸಂಘ ಸಂಸ್ಥೆಗಳು ಸಹಕಾರ ಕೊಡ್ತಕ್ಕಂಥದ್ದು ಇರಲಿಲ್ಲ. ವಿಶೇಷವಾಗಿ ನಾನು ಇಲ್ಲಿ ಹೇಳಬೇಕಾಗಿರುವಂಥದ್ದು ನಮ್ಮ ನ್ಯಾಷನಲ್ ಸಂಸ್ಥೆಯ ಬಗ್ಗೆ. ನಮ್ಮ ಯೂಸುಫ್ ಹೈದರ್ ಯಾವಾಗಲೂ ಹೇಳ್ತಾರೆ, ತಂದೆ ಅವರಿಗೆ ಕೊಟ್ಟಿರ್ತಕ್ಕಂಥ ಮಾತು, ಏನು ಮಾಡೋದು ಉಳಿದಿರ್ತಕ್ಕಂಥ ಲಾಭಾಂಶವನ್ನು ಅಂತ ಹೇಳಿದಾಗ, ನೀವು ಶಾಲಾ ಮಕ್ಕಳಿಗೆ ಹೆಚ್ಚು ಯಾರು ಅಂಕ ಗಳಿಸ್ತಾರೆ ಅವರಿಗೆ ಕೊಡಿ ಅನ್ನುವಂಥದ್ದು. ಇದು ನಿಜವಾಗ್ಲೂ ಒಬ್ಬ ಸಭ್ಯ ನಾಗರಿಕನಿಗೆ ಇರತಕ್ಕಂಥ ಒಂದು ಸಾಮಾಜಿಕ ಪ್ರಜ್ಞೆ. ಆ ನಿಟ್ಟಿನಿಂದ ಶೇಖ್ ಅಹಮದ್ ಸಾಬ್ರು, ನಾನು ಅವರನ್ನು ಭಾಳ ಹತ್ತಿರದಲ್ಲಿ ನೋಡಿದವನು, ಅವರ ಜೊತೆಯಲ್ಲಿ ನಾನು ತುಂಬ ಮಾತಾಡಿದ್ದೇನೆ. ಅಂತಹ ಒಬ್ಬ ವ್ಯಕ್ತಿ ಇವತ್ತು ಒಂದು ತೀರ್ಥಹಳ್ಳಿ ಅಂತ ಒಂದು ತೀರ್ಥಹಳ್ಳಿಯ ಪ್ರದೇಶದ ಎಲ್ಲ ತಾಲೂಕಿನ ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಕೊಡ್ತಕ್ಕಂಥ ಸಹಾಯಧನ ಈ ತಾಲೂಕನ್ನು ಕಟ್ಟುವಲ್ಲಿ ಅವರ ಶ್ರಮ ಭಾಳಷ್ಟಿದೆ.
ನ್ಯಾಷನಲ್ ಸಂಸ್ಥೆ ಇವತ್ತು ರಾಜ್ಯದಲ್ಲಿ ನಂಬರ್ 1 ಸಂಸ್ಥೆ ಆಗಿರ್ತಕ್ಕಂಥದ್ದು. ಅವರು ಕಾಲಿಟ್ಟರೆ, ಅವರು ಕೆಲಸ ಮಾಡಿದರೆ ಅದು ಎಲ್ಲವೂ ಕೂಡ 100% ಪರ್ಫೆಕ್ಟ್ ಆಗಿರುತ್ತದೆ. ಇಲ್ಲಿ ಯಾರೋ ಹೇಳಿದರು, ನಾವೊಬ್ಬರು ನಮ್ಮ ಸ್ನೇಹಿತರು ಹೇಳಿದರು, ನ್ಯಾಷನಲ್ ಸಂಸ್ಥೆಯವರು ಒಂದು ಶಾಲೆ ಕಟ್ಟಿ ಅಂತ. ಇದು ನಮ್ಮ ಕನಸು ಕೂಡ. ಅವರು ಎಲ್ಲಿ ಕಾಲಿಟ್ಟರು ಕೂಡ ಅದು ಚಿನ್ನ ಆಗಿದೆ, ಅವರು ಎಲ್ಲಿ ಕೈ ಇಟ್ಟರು ಅದು ಬಂಗಾರ ಆಗಿದೆ. ಹಾಗಾಗಿ ಈ ತಾಲೂಕಿನಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಒಂದು ಶಾಲೆ ಅಥವಾ ಒಂದು ಯಾವುದೋ ಒಂದು ಕೋರ್ಸ್ ಇರ್ತಕ್ಕಂಥ ಒಂದು ಶಾಲೆಯನ್ನು ಕಟ್ಟಿದರೆ ನಿಜವಾಗಲೂ ಅವರ ಒಂದು ಸಾರ್ಥಕವಾದಂಥ ಒಂದು ಭಾವನೆ ಇರುತ್ತೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಭಾಳ ಸಂತೋಷ ಆಗುತ್ತೆ. ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ವೇದಿಕೆ ಮೇಲೆ ನಿಂತು ಮಾತಾಡ್ತಾರೆ. ನಾನು ಆ ಹುಡುಗನಿಗೆ ಹೇಳಿದೆ, ಮಾರ್ಕ್ಸ್ ತಗೊಳ್ಳೋದಲ್ಲ ಕಣ ಮುಖ್ಯ, ವೇದಿಕೆ ಮೇಲೆ ನಿಂತು ಮಾತಾಡಬೇಕು ನೀನು ಅಂತ. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಮಕ್ಕಳು. ಇದು ಕೂಡ ಮಾರ್ಕ್ಸ್ ತಗೊಳ್ಳೋದು ನಮಗೆ ಉದ್ಯೋಗ ಪಡಬೇಕು. ಈಗ ಎಲ್ಲವೂ ಕೂಡ ಕಾಂಪಿಟೇಷನ್ ಆಗಿದೆ. ಆ ಕಾಂಪಿಟೇಷನ್ ನಮ್ಮ ಅಬೌವ್ 90 ಇದ್ರೆ ಮಾತ್ರ ನಮಗೆ ಕೆಲಸ ಸಿಗೋಕ್ಕೆ ಸಾಧ್ಯ. ಅದು ಒಂದು ಸೈಡು. ಆದರೆ ಬದುಕನ್ನು ಕಲ್ತು ಮೇಡಮ್ ಹೇಳಿದರು, ಅನಘ ಅವರ ಅಮ್ಮ ಹೇಳಿದರು, ತುಂಬ ಇಂಪ್ರೆಸಿವ್ ಆಗಿ ಮಾತು. ನಾವು ಬದುಕನ್ನು ರೂಪಿಸ್ಕೊಳ್ಳತಕ್ಕಂಥದ್ದು ಕಲಿಬೇಕು. ಅದು ನಮ್ಮ ಭಾಗದ ಮಕ್ಕಳು ಎಲ್ಲರಿಗೂ ಕೂಡ ಮನೆಯಲ್ಲಿ ಅಪ್ಪ ಅಮ್ಮ ಅದನ್ನು ಹೇಳ್ಕೊಟ್ಟಿರ್ತಾರೆ. ಬರೀ ಮಾರ್ಕ್ಸ್ ತಗೊಳ್ಳೋದೇ ನಮ್ಮ ಉದ್ದೇಶ ಆಗಿರಬಾರ್ದು. ಬದುಕನ್ನು ರೂಪಿಸ್ಕೊಳ್ತಕ್ಕಂಥದ್ದು, ಬದುಕನ್ನು ಕಟ್ಟಿಕೊಳ್ತಕ್ಕಂಥದ್ದು ನಾವು ಕಲಿಬೇಕು ಅನ್ನೋಂಥ ಈ ಸಂದರ್ಭದಲ್ಲಿ ಹೇಳ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ನ್ಯಾಷನಲ್ ಗ್ರೂಪ್ನ ಎಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಒಪ್ಪಿಸಿ ನನಗೆ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆಲ್ಲ ಧನ್ಯವಾದಗಳನ್ನು ಅರ್ಪಿಸಿ ನಮಸ್ಕಾರ. Stand and clap for 30 seconds for our beautiful family who is supporting the growth of the local area. Big round of applause. Thank you so much. Thank you so much. Please carry on. ಅವರ ಕಿರಣ್ ಸ್ಟುಡಿಯೋಕ್ಕೆ ಹೋಗಿ ಅಲ್ಲಿಂದ ಪಡೆದುಕೊಳ್ಳಬಹುದು.